ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ MA ಕನ್ನಡದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ದೃಶ್ಯ ಕಲಿಕಾ ಮಾಧ್ಯಮ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಪ್ರೀತಿಯ ಕಲಿಕಾರ್ಥಿಗಳೇ, ಮೊದಲನೆಯ ಸೆಮಿಸ್ಟರ್ನಲ್ಲಿರ್ತಕ್ಕಂತಹ ಛಂದಸ್ಸು ಅಂತಕ್ಕಂತಹ ಮೂರನೆಯ ಪತ್ರಿಕೆಯ ಮೊದಲನೆಯ ಘಟಕ ಅಂತಂದರೆ 33ನೆಯ ಘಟಕ. ಈ 33ನೆಯ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಮೊದಲನೆಯ ತರಗತಿಯಲ್ಲಿ ಕೆಲ ವಿಚಾರಗಳನ್ನು ಕುರಿತು ನಾವು ಈಗ ಚರ್ಚೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಛಂದಸ್ಸು ಅಂತಕ್ಕಂತಹ ಒಂದು ಪತ್ರಿಕೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪತ್ರಿಕೆ. ಯಾಕಂತಂದರೆ ಛಂದಸ್ಸು ಅಂತಕ್ಕಂಥದ್ದು ಶಾಸ್ತ್ರ ವಿಚಾರ. ಆದ್ದರಿಂದ ಅದನ್ನು ನೀವು ಸುಲಲಿತವಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಛಂದಸ್ಸು ಪಾಠ ಬಹಳ ಹೆಚ್ಚಿನ ಅಂಕಗಳನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ನೀವು ಛಂದಸ್ಸನ್ನು ಪ್ರಾರಂಭದಲ್ಲೇ ಅರ್ಥ ಮಾಡ್ಕೊಳ್ಳದೆ ಹೋದರೆ ನಿಮಗೆ ಅದು ಒಂದು ರೀತಿಯಲ್ಲಿ ಬಹಳ ಕಷ್ಟ ಅಂತ ಅನಿಸುತ್ತೆ. ಆದ್ದರಿಂದ ದಯವಿಟ್ಟು ನೀವು ತರಗತಿಗಳನ್ನು ಬಹಳ ಎಚ್ಚರಿಕೆಯಿಂದ ಏಕಾಚಿತ್ತದಿಂದ ನೀವು ತರಗತಿಯನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಮೊದಲಿಗೆ ನಿವೇದನೆ ಮಾಡ್ಕೊಳ್ತಾ ನಮ್ಮ ಎಲ್ಲ ಕಲಿಕಾರ್ಥಿಗಳಿಗೆ ಮೊದಲನೇದಾಗಿ ಸಾಮಾನ್ಯವಾಗಿ ಸಾಹಿತ್ಯ ಅಂತಕ್ಕಂಥದ್ದು ಯಾವುದೇ ಒಂದು ವಿಶ್ವ ಸಾಹಿತ್ಯವನ್ನು ನಾವು ನೋಡೋಣ. ಯಾವುದೇ ಸಾಹಿತ್ಯ ಪರವಾಗಿಲ್ಲ. ಆ ಸಾಹಿತ್ಯದಲ್ಲಿ ಮೊದಲಿಗೆ ನಮಗೆ ಕಾಣಿಸಿಕೊಂಡಂತಹ ಸಾಹಿತ್ಯ ಯಾವುದು ಅಂತಂದರೆ ಅದು ಕಾವ್ಯ ಅಂತಕ್ಕಂತಹ ನಕ್ಷತ್ರ. ಅದರಲ್ಲಿ ಮೊದಲಿಗೆ ಕಾವ್ಯ ಸಾಹಿತ್ಯ ಅಂತ ನಾವು ಅದನ್ನು ಕರಿತೀವಿ. ಹಾಗಾದರೆ ಗದ್ಯ ಮತ್ತು ಪದ್ಯ ಎರಡೂ ಸಾಹಿತ್ಯ ಪ್ರಕಾರಗಳೇ. ಜಗತ್ತಿನ ಸಾಹಿತ್ಯಗಳಲ್ಲಿ ಗದ್ಯ ಮತ್ತು ಪದ್ಯ ಎರಡು ವಿಶೇಷವಾದಂತಹ ಸಾಹಿತ್ಯ ಪ್ರಕಾರಗಳು. ಆದರೆ ಈ ಗದ್ಯಕ್ಕಿಂತಲೂ ಪದ್ಯಕ್ಕೆ ವಿಶೇಷವಾದಂತಹ ಒಂದು ಆಸಕ್ತಿ ಇರುತ್ತೆ. ಅಂದರೆ ಆ ಒಂದು ಪದ್ಯವನ್ನು ಕೇಳಬೇಕು ಅಂತಕ್ಕಂತಹ ಒಂದು ಪ್ರೀತಿ ಇರುತ್ತೆ. ಅಥವಾ ಕಾವ್ಯವನ್ನು ಹಾಡ್ತಾ ಹೋದರೆ ಕಿವಿ ಕೊಡಬೇಕು ಅಂತಕ್ಕಂಥ ನಮ್ಮ ಮನಸ್ಸು ಬರುತ್ತೆ. ಆದರೆ ಗದ್ಯಕ್ಕೆ ಆ ಒಂದು ಶಕ್ತಿ ಇಲ್ಲ. ಯಾಕೆ ಆ ಶಕ್ತಿ ಇಲ್ಲ ಅಂತಂದರೆ ಇಲ್ಲಿ ಕಾವ್ಯ ಛಂದೋಬದ್ಧವಾಗಿ ರಚನೆಗೊಳ್ಬೇಕು. ಅದು ಛಂದೋಬದ್ಧವಾಗಿ ರಚನೆಗೊಳ್ಬೇಕು ಅಂತಂದರೆ ಅದಕ್ಕೆ ಒಂದು ಲಯ ಬೇಕು. ಲಯ ಬಹಳ ಮುಖ್ಯವಾದದ್ದು. ನಾವು ಮಾತಾಡೋದ್ರಲ್ಲಿ ಒಂದು ಲಯ ಇರುತ್ತೆ, ಓಡಾಡುವುದರಲ್ಲಿ ಒಂದು ಲಯ ಇರುತ್ತೆ ಅಲ್ವಾ, ಪಾಠ ಮಾಡೋದ್ರಲ್ಲೇ ಒಂದು ಲಯ ಇರುತ್ತೆ, ಕಾಯಕ ಮಾಡೋದ್ರಲ್ಲೇ ಒಂದು ಲಯ ಇರುತ್ತೆ, ಪ್ರಕೃತಿಯಲ್ಲೇ ಒಂದು ಲಯ ಇರುತ್ತೆ. ಆಯಿತಾ, ಗಾಳಿ ಬೀಸುವಾಗ ಆಮೇಲೆ ಮಳೆ ಬರುವಾಗ ಯಾವುದಾದ್ರೂ ಪರವಾಗಿಲ್ಲ, ಎಲ್ಲ ಪ್ರಕೃತಿಯಲ್ಲಿ ಒಂದೊಂದು ಲಯ ಅಂತಕ್ಕಂಥದ್ದು ಅಡಗಿರುತ್ತೆ. ಅಂದರೆ ಕಾವ್ಯವನ್ನು ಬರೆಯುವಾಗ ಕವಿ ಈ ಲಯವನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಪದ್ಯವನ್ನು ಕಟ್ತಾರೆ. ಆಗ ಲಯ ಇಟ್ಟುಕೊಂಡು ಪದ್ಯವನ್ನು ಕಟ್ಟುವಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಆ ಕಾವ್ಯವನ್ನು ಓದುವಾಗ ಅಥವಾ ಅದನ್ನು ಆಸ್ವಾದಿಸುವಾಗ ಅಥವಾ ಹಾಡುವಾಗ ಅಥವಾ ಅದನ್ನು ಮತ್ತೆ ಓದುವಾಗ ನಮಗೇನಾಗುತ್ತೆ ಅಂತಂದರೆ ಆನಂದವನ್ನು ಕೊಡುತ್ತೆ. ಈ ಆನಂದವನ್ನು, ಆಹ್ಲಾದವನ್ನು, ಸಂತೋಷವನ್ನು ಈ ಒಂದು ಹಂಚುವಂತಹ ಕಾವ್ಯ ಪ್ರಕಾರವೇ ಛಂದಸ್ಸು. ಆದ್ದರಿಂದ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಛಂದಸ್ಸು ನಮಗೆ ಬಹಳ ಮುಖ್ಯವಾದಂತಹ ಒಂದು ಭಾಗ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಈ ಲಯ ಆದ ನಂತರದಲ್ಲಿ ಪ್ರಕೃತಿಯಲ್ಲೇ ಒಂದು ಲಯ ಅಂತಕ್ಕಂಥದ್ದು ಇರುತ್ತೆ. ಆ ಒಂದು ಲಯವನ್ನು ನಾವು ಬಹಳ ಮುಖ್ಯವಾಗಿ ಅರ್ಥವನ್ನು ಮಾಡ್ಕೋಬೇಕು. ಕಾವ್ಯದಲ್ಲಿ ಬಹಳ ಮುಖ್ಯವಾಗಿ ಗದ್ಯಕ್ಕೂ ಪದ್ಯಕ್ಕೂ ಇರುವ ವ್ಯತ್ಯಾಸ ಯಾವುದು ಅಂತಂದರೆ ಪದ್ಯಕ್ಕೆ ಲಯ ಇದೆ, ಲಯಾನ್ವಿತವಾದಂಥದ್ದು ಪದ್ಯ ಅಂತಕ್ಕಂಥದ್ದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಕಾವ್ಯದಲ್ಲಿ ಲಯಾನ್ವಿತವಾದಂತಹದ್ದನ್ನು ನಾವು ಪದ್ಯ ಅಂತ ಕರಿತೀವಿ. ಈ ರೀತಿ ಬರೆಯುವುದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಛಂದಸ್ಸು ಅಂತಕ್ಕಂಥದ್ದು. ಈ ಛಂದಸ್ಸನ್ನು ನಾವು ಕರತಲಮಲಕವಾಗಿ ಅಧ್ಯಯನವನ್ನು ಮಾಡ್ಕೋಬೇಕು. ಇದು ಒಂದು ಗಣಿತ ಶಾಸ್ತ್ರ ಇದ್ದ ಹಾಗೆ. ಇದನ್ನು ನೀವು ಎಲ್ಲೂ ತಪ್ಪಾಗದ ಹಾಗೆ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದದ್ದು ಬಹಳ ಮುಖ್ಯವಾದಂತಹ ಮಾತು. ಆದರೆ ನಾನು ಮೊದಲೇ ನಿಮಗೆ ಹೇಳಿದೆ, ಸಾಮಾನ್ಯವಾಗಿ ಪ್ರಕೃತಿಯ ವ್ಯಾಪಾರಗಳು ಕೂಡ ಲಯಬದ್ಧವಾಗಿ ನಡೆಯುತ್ತೆ ಅಂತಕ್ಕಂಥದ್ದು. ಯಾವುದೋ ಒಂದು ಲಯವಾಗಿರುತ್ತೆ, ಏರಿಳಿತ ಇರುತ್ತೆ. ರಾಗಬದ್ಧವಾಗಿ ಹಾಡುವಂಥ ಹಾಡಿಗೆ ಏರಿಳಿತ ಇರುತ್ತೆ. ಆದ್ದರಿಂದ ಭಿನ್ನ ಭೇದವ ಮಾಡಬ್ಯಾಡಿರೋ ಲಯ ನೋಡಿ, ಹಾಡುಗಾರಿಕೆಯಲ್ಲಿ ಲಯ ಹೇಗೆ ಬರುತ್ತೆ? ಭಿನ್ನ, ನಾನು ಓದುವಾಗ ಭಿನ್ನ ಭೇದ ಮಾಡಬೇಡಿ ರೋ ಅಂತ ಬರ್ಬೋದು.
ಆದರೆ ಅದನ್ನು ಕಾವ್ಯಕ್ಕೆ ತರುವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಅದರ ಏರಿಳಿತಗಳು ಬರ್ತವೆ. ಭಿನ್ನ ಭೇದವ ಮಾಡಬ್ಯಾಡೀರೋ ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡೀರೋ. ಆ ಪದ್ಯದಲ್ಲಿ ಲಯಗಾರಿಕೆ ಬರುತ್ತಲ್ಲ, ಆ ಲಯಗಾರಿಕೆ ಇರತಕ್ಕಂಥದ್ದೇ ಕಾವ್ಯದ ಬಹಳ ಮುಖ್ಯವಾದಂತಹ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ಹಕ್ಕಿಗಳ ಕೂಜನ, ಹಕ್ಕಿಗಳು ಕೂಜನ ಮಾಡುತ್ತಲ್ಲ, ಅದಕ್ಕೆ ಒಂದು ಲಯ ಇರುತ್ತೆ. ಅದು ಒಂದೇ ದೀರ್ಘವಾಗಿ ಹಕ್ಕಿ ಕೂಗಲ್ಲ, ಅದಕ್ಕೊಂದು ಲಯ ಇರುತ್ತೆ. ಹಾಗೆ ದುಂಬಿಗಳ ಝೇಂಕಾರಕ್ಕೆ ಒಂದು ಲಯ ಇರುತ್ತೆ. ದುಂಬಿ ಅದು ಹಾಡಬೇಕಾದ್ರೆ ಅದಕ್ಕೆ ಒಂದು ಲಯ ಅಂತಕ್ಕಂಥದ್ದು ಇರುತ್ತೆ. ಆಮೇಲೆ ಬೀಸುವ ಗಾಳಿಗೂ ಒಂದು ಲಯ ಇರುತ್ತೆ. ಅದೇ ರೀತಿಯಲ್ಲಿ ಗಾಳಿ ಏನಾಗುತ್ತೆ, ಬೀಸುತ್ತೆ, ಅದಕ್ಕೊಂದು ಲಯ ಇರುತ್ತೆ. ಬಾಗುತ್ತಾ ಲಾಸ್ಯವಾಡುತ್ತಾ ಮರ ಗಿಡ ಬಳ್ಳಿಗಳು ಹಾಗೇ ಲಾಸ್ಯವಾಡುತ್ತಾ ಕುಣಿಯುತ್ತೆ, ಅದಕ್ಕೊಂದು ಲಯ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಮರಗಿಡಗಳ ಸುಯಿನಾದ ಇರುತ್ತೆ, ಮರಗಿಡಗಳು ಕೂಡ ಒಂದು ಕಿಸ್ಕಿಸ ಒಂದು ನಾದ ಅದರಲ್ಲಿ ಬರುತ್ತೆ. ಅದಕ್ಕೆ ಜಗತ್ತೇ ಒಂದು ನಾದಮಯ, ಅದನ್ನು ಬಹಳ ಸೂಕ್ಷ್ಮವಾಗಿ ನಾವು ಒಬ್ಬ ಕವಿ ಕಾಣ್ತಾನೆ. ಅದಕ್ಕೆ ರವಿ ಕಾಣದನ್ನು ಕವಿ ಕಾಣಬಲ್ಲ ಅಂತ ಹೇಳೋದು. ಕವಿ ಅದನ್ನು ಗುರುತಿಸ್ತಾನೆ, ಹುಡುಕ್ತಾನೆ. ಅಂತಹ ಒಂದು ಲಯಗಾರಿಕೆ ಇರ್ತಕ್ಕಂಥದ್ದು ಪ್ರಕೃತಿಯಲ್ಲಿ. ತರಗೆಲೆಯಲ್ಲಿ ಒಂದು ಲಯ ಇದೆ, ಅದರಲ್ಲಿ ಮರ್ಮರ ಧ್ವನಿ, ಅದರ ಒಂದು ಕೊರ ಅಂತ ಧ್ವನಿ ಬರುತ್ತೆ ನೋಡಿ, ಆ ಥರ ಮರ್ಮರ ಧ್ವನಿ ಇದೆ. ಹರಿಯುವ ನೀರಿನ ಜುಳು ಜುಳು ಮಂಜಳ ರವ ಇದೆ, ಮಂಜುಳವಾದಂತಹ ಒಂದು ಕೇಳೋದಕ್ಕೆ ಒಂದು ಆನಂದವಾದಂತಹ ಪ್ರಕೃತಿಯ ಒಳಗಡೆ ಲಯ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆಮೇಲೆ ಸೆಕೆಂಡ್ ಆಗ್ಬೋದು, ನಿಮಿಷಕ್ಕೂ ಒಂದೊಂದಕ್ಕೂ ಕೂಡ ಒಂದು ಲಯ ಅಂತಕ್ಕಂಥದ್ದು ಇರುತ್ತೆ. ಪ್ರಕೃತಿಯಲ್ಲೇ ಲಯವು ತುಂಬಿರಬೇಕಾದರೆ ಕಾವ್ಯಕ್ಕೂ ಕೂಡ ಒಂದು ಲಯ ಅಂತಕ್ಕಂಥದ್ದು ಬೇಕು. ಆ ಲಯವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಕಾವ್ಯ ಕಟ್ಟುವ ಶಕ್ತಿ ಬರುತ್ತೆ. ಆ ಕಾವ್ಯವನ್ನು ಕಟ್ಟುವ ಶಕ್ತಿ ಬೇಕಾದರೆ ಅದಕ್ಕೆ ನಾವು ಛಂದೋಬದ್ಧವಾಗಿ ಹೇಗೆ ಪದಗಳನ್ನು ಜೋಡಿಸಿ ಅದನ್ನು ಲಯಬದ್ಧವಾಗಿ, ಅದನ್ನು ತಾಳಬದ್ಧವಾಗಿ, ಅದನ್ನು ಭಾವಪೂರ್ವವಾಗಿ ಅದನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ? ಅದನ್ನು ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೋದು. ನೋಡಿ, ಇಲ್ಲಿ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಬರ್ತಕ್ಕಂಥ ಉಸಿರಾಟ ಆಗ್ಬೋದು, ನಡಿಗೆ ಆಗ್ಬೋದು. ನಾವು ನಡೆಯುವಂಥ ನಡಿಗೆಗೂ ಕೂಡ ಹಾಗೆ ಒಂದೇ ರೀತಿ ಹೆಜ್ಜೆ ಹಾಕ್ಕೊಂಡು ಹೋಗ್ತೀವಿ. ನಾವು ಒಂದು ಬಿರ್ಬಿರನೆ ಹೆಜ್ಜೆ ಹಾಕಲ್ಲ. ಅದು ಬಿರ್ಬಿರನೆ ಅಂತಂದರೆ ಒಂದೇ ಆ ಸ್ಪೀಡಿಗೆ ನಾವು ಹೋಗ್ತಾ ಇರ್ತೀವಿ. ಅದರಿಂದಲೇ ಎಲ್ಲಕ್ಕೂ ಕೂಡ ಒಂದು ಲಯ ಅಂತಕ್ಕಂಥದ್ದು ಇರುತ್ತದೆ. ನಡಿಗೆ ಆಗ್ಬೋದು, ಮಾತು ಆಗ್ಬೋದು, ಯಾವುದೇ ಕೆಲಸದಲ್ಲೂ ಕೂಡ ಒಂದು ಲಯ ಅಂತಕ್ಕಂಥದ್ದು ಇರುತ್ತೆ. ಲಯ ತಪ್ಪಿ ನಡೆಯಬೇಡ ಅಂತ ಒಂದು ಮಾತು ಹೇಳ್ತಾರೆ ಹಿರಿಯರು. ಆಯಿತಾ? ಅಂದರೆ ಬದುಕಿನಲ್ಲಿ ಒಂದು ರೀತಿ ರಿವಾಜನ್ನು ಇಟ್ಟುಕೊಂಡು ಭಯಭಕ್ತಿಯಿಂದ ಜೀವನ ಮಾಡಬೇಕು ಅಂತಕ್ಕಂಥದ್ದು ಅದರ ಅರ್ಥ. ಅದರಿಂದಲೇ ಪ್ರಕೃತಿಯಲ್ಲೇ ಒಂದು ಲಯ ಅಂತಕ್ಕಂಥದ್ದಿರುತ್ತೆ. ಕಾವ್ಯ ಗದ್ಯಕ್ಕಿಂತ ಬಹಳ ಶ್ರೇಷ್ಠ ಅಂತ ಅನ್ಸ್ಕೋಬೇಕಾದ್ರೆ ಅದಕ್ಕೇನಾಯಿತು ಅಂತಂದರೆ ಒಂದು ಲಯ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ನಾವು ಭಾವಿಸ್ತೀವಿ. ಹಾಗಾದರೆ ಈ ಲಯವನ್ನು, ಬಹಳ ಸಂತೋಷವನ್ನು ಹಿಂದಿನ ಕಾಲದ ಅಂದರೆ ಆದಿಮಾನವ ಅಂತ ನಾವೇನು ಹೇಳ್ತೀವಲ್ಲ, ಈ ಆದಿಮಾನವರು ಹೇಗೆ ಇದನ್ನು ವ್ಯಕ್ತಪಡಿಸ್ತಾ ಇದ್ರು? ಈ ಒಂದು ಲಯವನ್ನು, ಆಗ ಭಾಷೆ ಇಲ್ಲ, ಭಾಷೆ ಇಲ್ಲದೆ ಈ ಲಯವನ್ನು ಹೇಗೆ ಅವರು ಕಟ್ಕೊಟ್ರು ಅಂತಕ್ಕಂಥದ್ದನ್ನು ನಾವು ಈಗ ನೋಡಬೇಕು. ನೋಡಿ, ಹರ್ಷ ವಿಷಾದದಲ್ಲಿ, ಭಯ ಭಕ್ತಿಯ ಸಂದರ್ಭಗಳಲ್ಲಿ ನಮ್ಮ ಚಿತ್ತವೃತ್ತಿ ಏನಾಗುತ್ತಂತಂದರೆ, ನಮ್ಮ ಅಂತರಾಳದ ಭಾವಗಳು ಏನಾಗುತ್ತಂದರೆ ಹೊರಗಡೆ ಪ್ರಕಟ ಆಗಬೇಕು. ಪ್ರಕಟ ಆಗುವಾಗ ಯಾವ ರೀತಿಯಲ್ಲಿ ಇದು ಪ್ರಕಟ ಆಗಬೇಕು? ಅದು ಅಭಿವ್ಯಕ್ತಿಯ ಮುಖೇನ ಪ್ರಕಟ ಆಗಬೇಕು, ಅಥವಾ ನಾನು ಆಡ್ತಕ್ಕಂತಹ ನೃತ್ಯದ ಮುಖೇನ ಅದು ಪ್ರಕಟ ಆಗಬೇಕು. ಹಾಗೆ ಏನು ಮಾಡ್ತಾ ಇದ್ರು ಅಂತಂದರೆ, ಅನಾದಿ ಕಾಲದ ಪ್ರಾಚೀನ ಕಾಲದ ಮಾನವ ತನ್ನ ನೋವು ನಲಿವುಗಳನ್ನು, ದುಃಖ ದುಮ್ಮಾನಗಳನ್ನು, ಸಂತೋಷ ಆಹ್ಲಾದವನ್ನು ಅವನ ಹಾಡಿನ ಮುಖಾಂತರ, ಕುಣಿತದ ಮುಖಾಂತರ ಅವನ ಅಭಿವ್ಯಕ್ತವನ್ನು ಪಡಿಸ್ದ. ಆ ರೀತಿಯಲ್ಲಿ ಅಭಿವ್ಯಕ್ತಿ ಪಡಿಸಿರ್ತಕ್ಕಂತಹ ಅದು ಹೇಗಿತ್ತು? ಬಹಳ ಸೌಂದರ್ಯವಾಗಿತ್ತು, ನೋಡುವುದಕ್ಕೆ ಆಹ್ಲಾದವನ್ನು ಕೊಡ್ತಾ ಇತ್ತು. ನಮಗೆ ಖುಷಿ ಅಂದರೆ ಆ ಹಾಡು ಕುಣಿತ ನೋಡಿದ್ರೆ ನಮಗೆ ಖುಷಿ ಆಗ್ತಾ ಇರುತ್ತೆ. ಯಾರಾದರೂ ಕುಣಿತಾ ಇದ್ದರೆ, ಯಾರಾದರೂ ಹಾಡು ಹಾಡ್ತಾ ಇದ್ದರೆ ನಾವು ಅದನ್ನು ಕಿವಿಗೊಡಬೇಕು ಅಂತ ಅನಿಸಿರುತ್ತೆ. ಅಂದರೆ ಭಾಷೆ ಅಂತಕ್ಕಂಥದ್ದು ಬರುವುದಕ್ಕಿಂತ ಮುನ್ನ ಈ ಲೋಕದ ಈ ಪ್ರಾಚೀನವಾದಂತಹ ಮಾನವ ಏನು ಮಾಡ್ತಾ ಇದ್ದ ಅಂತಂದರೆ, ಹಾಡು ಕುಣಿತದ ಮುಖಾಂತರ ತನ್ನ ಬೇನೆಯನ್ನು ಅಥವಾ ತನ್ನ ಸಂತೋಷವನ್ನು ಅಥವಾ ತನ್ನದೇ ಆದಂತಹ ಒಂದು ಭಾವಲಹರಿಗಳನ್ನು
ಅಂದರೆ ಅಂತರಂಗದ ಒಳಗಡೆ ತುಂಬಿ ತುಳುಕಾಡ್ತಾ ಇರ್ತಕ್ಕಂಥ ಈ ಭಾವಲಹರಿಗಳನ್ನು ಅಭಿವ್ಯಕ್ತಿಯನ್ನು ಪಡಿಸ್ತಾ ಇದ್ದ ಅಂತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಇಲ್ಲಿ ನೋಡ್ಬೋದು. ಕುಣಿತ ಆಗ್ಬೋದು, ಹಾಡಾಗ್ಬೋದು, ಇವೆಲ್ಲವೂ ಕೂಡ ಪ್ರಕೃತಿಯ ಒಳಗಡೆ ಲಯಬದ್ಧವಾಗಿಯೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಮೊದಲಿಗೆ ನಾವು ನೋಡ್ಬೋದು. ಆ ನಂತರದಲ್ಲಿ ಏನಾಯಿತು ಅಂತಂದರೆ ಅದಕ್ಕೂ ತಾಳ ಬಂತು, ಲಯ ಬಂತು, ಭಾಷೆ ಬಂತು, ಅದಕ್ಕೊಂದು ತಾಳ ಬಂತು. ಹೀಗೆ ಏನಾಯಿತು ಅಂತಂದರೆ ಕಾವ್ಯ ರೂಪ ವಿಶೇಷವಾಗಿ ಬೆಳೆಯುವುದಕ್ಕೆ ಬಂತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಸಾಮಾನ್ಯವಾಗಿ ಈ ಹಾಡು ಕುಣಿತಗಳನ್ನು ಆದಿಮಾನವ ಏನು ಮಾಡ್ದ ಅಂತಂದರೆ, ಈಗ ನಾವು ನೋಡ್ತೀವಿ ಈಗಲೂ ಕೂಡ ಬುಡಕಟ್ಟಿನ ಜನ ಈಗಲೂ ಕೂಡ ಹಾಡನ್ನು ಕುಣಿತವನ್ನು ಈಗಲೂ ಮಾಡ್ತಾ ಇದ್ದಾರೆ. ಅವರಿಗೆ ಭಾಷೆ ಇಲ್ದಿದ್ರು ಭಾಷೆ ಅಂತಂದರೆ ಅಂದರೆ ಮೂಲದಲ್ಲಿ ಹಾಗಿದ್ರು ಅಂತದ್ದಕ್ಕೆ ನಮಗೆ ಸಾಕ್ಷಿ ಅಷ್ಟೇ ಅವಲ್ಲ. ಈಗ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನಾವು ಹೋಗುವಾಗ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೋಲಿಗರು ತಮ್ಮದೇ ಆದಂತಹ ರೀತಿಯಲ್ಲಿ ನೃತ್ಯವನ್ನು ಹಾಡ್ತಾರೆ, ಕುಣಿತಾರೆ, ಹಾಡ್ತಾರೆ. ಅದನ್ನು ನೋಡೋದೇ ಒಂದು ಬಹಳ ಸಂತೋಷ. ಇಂತಹ ಎಲ್ಲವೂ ಕೂಡ ಮೂಲದಿಂದ ಹಾಗೆ ಆ ಪರಂಪರಾಗತವಾಗಿ ಬಂದಿತ್ತು ಅಂತಕ್ಕಂಥದ್ದನ್ನು ತೋರಿಸುವುದಕ್ಕೆ ದಾಖಲೆಗಳು ನಾವು ನೋಡಬಹುದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗಾದರೆ ಈ ತೌಲನಿಕ ಏನು ಛಂದಸ್ಸು ಅಂತಕ್ಕಂಥದ್ದು ಹೇಗೆ ಇದು ಈ ರೀತಿಯಲ್ಲಿ ಉಗಮ ಆಗಿರಬಹುದು? ಮೊದಲಿಗೆ ಈ ರೀತಿಯಲ್ಲಿ ಪ್ರಕೃತಿಯಿಂದ ಲಯವನ್ನು ಇಟ್ಕೊಂಡು ಪ್ರಕೃತಿಯೇ ಲಯಗಾರಿಕೆಯಿಂದ ಇಟ್ಕೊಂಡಿರ್ತಕ್ಕಂಥದ್ದು. ಆನಂತರದಲ್ಲಿ ಏನಾಯಿತು ಅಂತಂದರೆ ಅದು ಭಾಷೆಯ ಹಂತಕ್ಕೆ ಬರುವುದಕ್ಕೆ ಮುನ್ನ ಈ ರೀತಿಯಲ್ಲಿ ಅದು ಬೆಳೆಯುತ್ತಾ ಬಂದಿರುವುದಕ್ಕೆ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆನಂತರದಲ್ಲಿ ಚಾರಿತ್ರಿಕವಾಗಿ ನಾವು ಯೋಚನೆ ಮಾಡೋಕ್ಕೆ ಹೋದಾಗ ಸಾಮಾನ್ಯವಾಗಿ ಭಾರತದ ಭಾಷೆಗಳಲ್ಲಿ ಪ್ರಾಚೀನವಾಗಿರ್ತಕ್ಕಂತಹ ಭಾಷೆ ಸಂಸ್ಕೃತ ಭಾಷೆ ನಮಗೆ ದಾಖಲೆಗಳು ಸಿಗ್ತಕ್ಕಂಥದ್ದು. ಆದರೆ ಅದರಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ವೇದಗಳು. ಸಾಮಾನ್ಯವಾಗಿ ವೇದಗಳು ಸಂಸ್ಕೃತದ ಸಾಹಿತ್ಯ ಭಂಡಾರ ಅಂತ ನಾವು ಅದನ್ನು ಕರಿತೀವಿ. ಮೊದಲಿಗೆ ಸಿಕ್ಕಿರ್ತಕ್ಕಂಥ ದಾಖಲೆ ಇವೆಲ್ಲವೂ ಕೂಡ ರಚನೆ ಆಗಿರ್ತಕ್ಕಂಥದ್ದು ಛಂದೋಬದ್ಧವಾಗಿ ರಚನೆ ಆಗಿದೆ. ಛಂದೋಬದ್ಧ ಯಾಕಂದರೆ ಛಂದಸ್ಸನ್ನು ಮೀರಿ ಒಂದು ಏನೋ ವೇದಗಳು ಕೂಡ ರಚನೆ ಆಗಿಲ್ಲ, ಎಲ್ಲವೂ ಕೂಡ ಛಂದೋಬದ್ಧವಾಗಿ ರಚನೆ ಆಗಿದೆ. ಹಾಗಾದರೆ ಇಲ್ಲಿ ವೇದಗಳ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತಹ ಎಲ್ಲ ಪದ್ಯಗಳು ಛಂದೋಬದ್ಧವಾಗಿ ರಚನೆಯಾಗಿದೆ ಅಂತಂದರೆ ಹಿಂದಿನ ಕಾಲಘಟ್ಟಗಳಲ್ಲಿ ಛಂದಸ್ಸು ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ಅಂದರೆ ವಿಶಾಲವಾದಂತಹ ವೇದಿಕೆಯಲ್ಲಿ ಅದು ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬಹಳ ಮುಖ್ಯವಾಗಿ, ಯಾಕಂದರೆ ಯಾವ ಭಾಷೆಯ ಸಾಹಿತ್ಯಗಳನ್ನೇ ನೋಡಿ ನೀವು ಮೊದಲಿಗೆ ಅದು ಏನಾಗಿದೆ ಅಂತಂದರೆ ನಾನು ಮೊದಲೇ ನಿಮಗೆ ಹೇಳಿದೆ, ಆಕಾಶದಲ್ಲಿ ಮೊದಲಿಗೆ ಕಂಡಂತಹ ನಕ್ಷತ್ರ ಯಾವುದು ಅಂತಂದರೆ ಅದು ಕಾವ್ಯ ನಕ್ಷತ್ರವೇ. ಎಲ್ಲರಿಗೂ ನಮಗೂ ಕೂಡ ಭಾವನೆಗಳು ಬಂದಾಗ ಮೊದಲಿಗೆ ನಾವು ಬರೆಯುವಂಥದ್ದು ಯಾವುದರಲ್ಲಿ ಒಂದು ಪದ್ಯ ಬರಿತೀವಿ, ಒಂದು ಚಿಕ್ಕ ಚುಟುಕವನ್ನು ಬರಿತೀವಿ, ಅಥವಾ ಒಂದು ಹಣಿಗಾವತಿಯನ್ನು ಬರಿತೀವಿ. ಹಾಗೆ ಎಲ್ಲ ಜಗತ್ತಿನಾದ್ಯಂತ ಹೆಚ್ಚಿಗೆ ಬಂದದ್ದು ಛಂದೋಬದ್ಧವಾಗಿ ಇತ್ತು ಅಂತಕ್ಕಂಥದ್ದನ್ನು. ಆನಂತರದಲ್ಲಿ ಈ ವೇದಗಳನ್ನು ನಾನು ಓದಬೇಕಾದ್ರೆ ನಮಗೇನು ಬೇಕು ಅಂತಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಅಂತಕ್ಕಂಥ ಮತ್ತು ಜೊತೆಗೆ ಜ್ಯೋತಿಷ್ಶಾಸ್ತ್ರ ಇದು ಗೊತ್ತಿರಬೇಕು ನಮಗೆ. ಇಷ್ಟೂ ಶಾಸ್ತ್ರಗಳು ನಮಗೆ ಗೊತ್ತಿದ್ದರೆ ನಾವು ವೇದಗಳನ್ನು ನಾವು ಸುಲಲಿತವಾಗಿ ಅಧ್ಯಯನವನ್ನು ಮಾಡ್ಬೋದು, ಆಯಿತಾ. ಆದರೆ ಇದರಲ್ಲೊಳಗಡೆ ಬಹಳ ಮುಖ್ಯವಾಗಿ ನೋಡಿ, ಇಲ್ಲಿ ಸಂಸ್ಕೃತದ ಛಂದಸ್ಶಾಸ್ತ್ರದ ಪ್ರವರ್ತಕನಾಗಿರ್ತಕ್ಕಂಥ ಪಿಂಗಳ ಸಂಸ್ಕೃತದ ಮೊದಲಿಗೆ ಆತನೇ ಮೂಲ ಅಂತಂದರೆ ಇಲ್ಲಿ ಒಂದು ಚಿಕ್ಕ ಕಥೆ ಇದೆ ಇದರಲ್ಲಿ. ಖ್ಯಾತ ಕರ್ನಾಟಕದ ಸಂದರ್ಭದಲ್ಲಿ ಅದು ಬರುತ್ತೆ. ಶಿವ ತನ್ನ ಹೆಂಡತಿಗೆ ಪಾರ್ವತಿಗೆ ಆ ಛಂದಸ್ಶಾಸ್ತ್ರವನ್ನು ಬೋಧಿಸುವ ವಿಚಾರವನ್ನು ಪಿಂಗಳ ಅದನ್ನು ಕೇಳಿದ. ಅಂದರೆ ಆ ಛಂದಸ್ಶಾಸ್ತ್ರವನ್ನು ಶಿವ ತನ್ನ ಹೆಂಡತಿಯಾದಂತಹ ಪಾರ್ವತಿಗೆ ಬೋಧನೆ ಮಾಡಿದಂತಹ ಎಲ್ಲ ಪಾಠಗಳನ್ನು ಪಿಂಗಳ ಕಿವಿಯಾರೆ ಕೇಳಿಕೊಂಡು ಆನಂತರದಲ್ಲಿ ಸಂಸ್ಕೃತದಲ್ಲಿ ಆತ ಪ್ರವರ್ತಕ ಛಂದಸ್ಸಿನ ಮೊಟ್ಟ ಮೊದಲ ಪಿತಾಮಹ ಅಂತ ಹೆಸರನ್ನು ಪಡ್ಕೊಂಡ ಅಂತಕ್ಕಂಥದ್ರ ಬಗ್ಗೆ ದಾಖಲೆಗಳಿದೆ. ಆದ್ದರಿಂದಲೇ ಆತನ ಛಂದಸ್ಸೂತ್ರ ಅಂತಕ್ಕಂಥ ಕಾವ್ಯ, ಈ ಪಿಂಗಳನ್ ರಚನೆ ಮಾಡಿರ್ತಕ್ಕಂತಹ ಛಂದಸ್ಸೂತ್ರ ಅಂತಕ್ಕಂಥ ಕಾವ್ಯ, ಈ ಕಾವ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ಭಟ್ಟಾಹಲಾಯುಧ. ಈ ಭಟ್ಟಾಹಲಾಯುಧ ಏನು ಹೇಳ್ತಾನೆ ಅಂತಂದರೆ ಛಂದಸ್ಸನ್ನು ವೇದದ ಮೊದಲನೆಯ ಅಂಗ ಅಂತ ಕರೀತಾರೆ. ಅಂದರೆ ಛಂದಸ್ಸು ವೇದದ ಮೊದಲನೆಯ ಅಂಗ ಅಂತಕ್ಕಂತಹ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಇಲ್ಲಿ ಛಂದಸ್ಸು ಬಹಳ ಮುಖ್ಯವಾದದ್ದು ಅಂತ.
ಅಂದರೆ ಇಲ್ಲಿ ನಾವು ಬಹಳ ಮುಖ್ಯವಾದಂಥ ರೀತಿಯಲ್ಲಿ ನೋಡಬೇಕಾದದ್ದೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ಛಂದಸ್ಸಿನ ಉಗಮ ಎಲ್ಲಿ ಆಯಿತು ಅಂತಂದರೆ ವೇದಗಳಿಂದ ಛಂದಸ್ಸಿನ ಉಗಮ ಆಗಿರುವುದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಯಾಕಂದರೆ ವೇದಗಳು ರಚನೆಯಾಗಿರ್ತಕ್ಕಂಥದ್ದು, ಯಜುರ್ವೇದ, ಋಗ್ವೇದ ಎಲ್ಲವೂ ರಚನೆಯಾಗಿರ್ತಕ್ಕಂಥದ್ದು ಕೂಡ ಎಲ್ಲವೂ ಕೂಡ ಛಂದೋಬದ್ಧವಾಗಿ ರಚನೆಗೊಂಡಿರ್ತಕ್ಕಂಥದ್ದು. ಆದ್ದರಿಂದ ಇದು ಬಹಳ ಮುಖ್ಯವಾದಂತಹ ಅಂಶ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅಲ್ಲದೆ ಲಯಬದ್ಧವಾದ ವೈದಿಕ ಛಂದಸ್ಸುಗಳಲ್ಲಿ ತಮ್ಮ ಕೃತಿ ರಚನೆ ಮಾಡಿದ ವೇದಕಾಲಿನ ಋಷಿಗಳಿಗೇನಾಯಿತು ಅಂತಂದರೆ, ಹಾಗೂ ವೇದೋತ್ತರ ಸಾಹಿತ್ಯ ಸೃಷ್ಟಿ ಮಾಡಿದವರಿಗೆ ಛಂದಸ್ಸಿನ ಸ್ಪಷ್ಟ ತಿಳುವಳಿಕೆ ಇತ್ತೆಂಬುದು ನಮಗೆ ಇದರಿಂದ ಮನವರಿಕೆ ಆಗುತ್ತೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ. ಒಂದು, ಆದ್ದರಿಂದ ಛಂದಸ್ಸಿನ ಮೂಲವನ್ನು ಕುರಿತು ಚರ್ಚಿಸುವಾಗ ವೇದಗಳು ನಮಗೆ ಮೊದಲು ಮತ್ತು ಪ್ರಮುಖ ಆಕಾರಗಳಾಗಿ ನಿಲ್ಲುತ್ತವೆ ಅಂತ ಹೇಳ್ಬೋದು. ಆಯಿತಾ. ಎಲ್ಲಿಂದ ಹುಟ್ಟೋದು? ವೇದಗಳ ಕಾಲದಿಂದ ಇದು ಹುಟ್ಟಿತು. ಇದು ಪ್ರಕೃತಿಯ ಒಳಗಡೆ ಇತ್ತು. ಆನಂತರದಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ಬೆಳೆಯುವುದಕ್ಕೆ ಶುರುವಾಯಿತು ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೋಬೇಕು. ಹಾಗಾದರೆ ಈಗ ಛಂದಸ್ಸಿನ ನಿಷ್ಪತ್ತಿ ಹೇಗೆ? ಯಾವ ರೀತಿ ಅದು ಛಂದಸ್ಸಿನ ನಿಷ್ಪತ್ತಿ ಆಯಿತು? ನಾವೀಗ ಛಂದಸ್ಸು ಅಂತ ಕರಿತೀವಿ. ಹಾಗಾದರೆ ಛಂದಸ್ಸು ಅಂತಕ್ಕಂಥದ್ದು ಹೇಗೆ ಬಂತು? ಯಾವ ರೀತಿಯಲ್ಲಿ ಬಂತು? ಹಾಗಾದರೆ ಛಂದಸ್ಸು ಅಂದರೆ ಏನು? ಹಾಗಾದರೆ ಛಂದಸ್ಸಿನ ಧಾತು ಯಾವುದು? ಆ ನಂತರದಲ್ಲಿ ಇದು ಹೇಗೆ ಛಂದಸ್ಸು ಅಂತಹ ಹೆಸರು ಪಡೆಯಿತು? ಇದರ ಬಗ್ಗೆ ಈಗ ನಾವು ಬಹಳ ಮುಖ್ಯವಾದಂತಹ ರೀತಿಯಲ್ಲಿ ಚರ್ಚೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಛಂದಸ್ ಅಂತಕ್ಕಂತಹ ಶಬ್ದ ಅನೇಕ ಅರ್ಥಗಳನ್ನು ಬೇರೆ 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 ಅರ್ಥಗಳನ್ನು ಪಡ್ಕೊಂಡಿದೆ. ಅಂದರೆ ಸಾಮಾನ್ಯವಾಗಿ ಮೇದಿನಿ ಕೋಶದಲ್ಲಿ ಇದಕ್ಕೆ ಯಾವ ಅರ್ಥ ಕೊಟ್ಟಿದ್ದಾರೆ ಅಂತಂದರೆ ಇಚ್ಛೆ ಅಂತ ಕೊಡ್ತಾರೆ. ಇಚ್ಛೆ ನನಗೆ ತುಂಬ ಇಷ್ಟವಾಗುವಂಥದ್ದು ಒಂದರ್ಥ. ಇನ್ನೊಂದು ಸಂಕಲ್ಪ, ಯಾವುದಾದ್ರೂ ಒಂದು ಸಂಕಲ್ಪವನ್ನು ಇಟ್ಕೊಳ್ಳುವಂಥದ್ದು ಒಂದರ್ಥ. ಇನ್ನೊಂದು ಸಂತೋಷ, ಬಹಳ ಸಂತೋಷ ಅಂದರೆ ಒಂದು ಪದ್ಯವನ್ನು ಓದಿದಾಗ ಸಂತೋಷ ಆಗುತ್ತೆ ಅಂತ ನಾನು ಹೇಳ್ಬೋದು. ಆದರೆ ಇದಕ್ಕೆ ಹೊಂದಿಕೆ ಆಗುತ್ತಾ ಈ ಪದ? ನೋಡ್ಬೇಕು ನಾವು. ಇದು ಸಂತೋಷ ಅಂತಕ್ಕಂಥ ಅರ್ಥನೇ ಇದಕ್ಕಿದೆ. ಇನ್ನೊಂದು ಆಶಯ ಅಂತ ಇದೆ. ಇದರ ಆಶಯ ಇದು, ಬದುಕಿನ ಆಶಯ ಇದು ಅಂತ ನಾವು ಹೇಳ್ಬೋದೇನೋ. ಆದರೆ ಇನ್ನೊಂದು ಅರ್ಥ ಪದ್ಯ ಅಂತ ಇದೆ. ಪದ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಛಂದಸ್ಸು. ಆದ್ದರಿಂದ ಛಂದಸ್ಸಿಗೆ ಪದ್ಯ ಅಂತಕ್ಕಂಥ ಇನ್ನೊಂದು ಅರ್ಥವೂ ಉಂಟು ಅಲ್ವಾ. ಆದ್ದರಿಂದಲೇ ಪದ್ಯ ಅಂತ ಅರ್ಥ, ವೇದ ಅಂತ ಅರ್ಥ. ಯಾಕಂದರೆ ಛಂದಸ್ಸು ಉಗಮ ಆಗಿರ್ತಕ್ಕಂಥದ್ದೇ ವೇದದಿಂದ ಅಲ್ವಾ. ಆದ್ದರಿಂದಲೇ ಇಲ್ಲಿ ಪದ್ಯ ಇದೆ, ವೇದ ಇದೆ, ಅಭಿಲಾಷೆನೂ ಅರ್ಥ ಇದೆ. ಇಷ್ಟು ಅರ್ಥಗಳಿದೆ. ಆದರೆ ನಮಗೆ ತುಂಬ ಹತ್ತಿರಕ್ಕಿರ್ತಕ್ಕಂಥ ಅರ್ಥ ಯಾವುದು? ವೇದ ತಗೋಬೋದಾ? ಇರ್ಬೋದೇನೋ. ಆದರೆ ಪದ್ಯ ಅಂತ ಇರುವಾಗ, ಆದರೆ ಛಂದಸ್ಸಿಗೆ ಬಹಳ ಮುಖ್ಯವಾದಂತಹ ಅರ್ಥ ಯಾವುದು ಅಂತಂದರೆ ಪದ್ಯ ಅಂತಕ್ಕಂಥದ್ದು ಅಲ್ವಾ. ಪದ್ಯ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ರಚನೆಗೊಂಡಿರ್ತಕ್ಕಂಥದ್ದು ಅರ್ಥವನ್ನು ಪಡ್ಕೊಂಡಿದೆ. ಆದರೆ ನಮಗೆ ಇಲ್ಲಿ ಮುಖ್ಯವಾದದ್ದು ಪದ್ಯ ಅಂತಕ್ಕಂಥ ಅರ್ಥವನ್ನು ನಾವು ಇಲ್ಲಿ ತಗೋಬೇಕು. ಒಂದು ಏನು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕು ಅಂತಂದರೆ, ಇದರಲ್ಲಿ ಈ ಅರ್ಥವನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕರು ಹೇಳಿದ್ರು. ಏನು? ಇದು ಸಾಮಾನ್ಯವಾಗಿ ಪದ್ಯ, ಛಂದಸ್ಸು ಅಂತಕ್ಕಂಥದ್ದು ಪದ್ಯ. ಆದರೆ ಅನೇಕ ಛಂದಶಾಸ್ತ್ರಜ್ಞರು ಇದನ್ನು ಒಪ್ಪಿಲ್ಲ. ಏಕೆ ಒಪ್ಪಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ನೋಡಿ, ವೇದಗಳನ್ನೇ ಛಂದಸ್ಸು ಎಂದು ಕರೆದಿರುವುದು ಕಂಡುಬರುತ್ತದೆ, ಸತ್ಯ. ಆದರೆ ಪಾಣಿನಿಯ ವ್ಯಾಕರಣ, ಯಜ್ಞವಲ್ಕ್ಯ, ಸ್ಮೃತಿ, ಮನುಸ್ಮೃತಿ, ಕಾಳಿದಾಸನ ಕೃತಿಯಾದಂತಹ ರಘುವಂಶದಲ್ಲಿ ವೇದಗಳನ್ನೇ ಛಂದಸ್ಸು ಅಂತ ಕರೀತಾರೆ. ಮೇದಿನಿ ಕೋಶದಲ್ಲಿ ನಾವು ನೋಡಿದ್ದೀವಿ, ವೇದ ಅಂತಲೇ ಇತ್ತು. ಆದ್ದರಿಂದ ಏನಾಯಿತು ಅಂತಂದರೆ ಇಲ್ಲಿ ವೇದವೇ ಛಂದಸ್ಸು ಪದ ಅರ್ಥವನ್ನು ಕೊಡುತ್ತೆ. ನಿಷ್ಪತ್ತಿ, ವೇದದಿಂದ ಛಂದಸ್ಸು ನಿಷ್ಪತ್ತಿ ಆಯಿತು, ಹುಟ್ಟಿತ್ತು ಅಂತ ಅರ್ಥ. ಬಹಳ ಸರಳವಾಗಿ ಹೇಳಬೇಕಾದ್ರೆ ನಿಷ್ಪತ್ತಿ ಅಂತಂದರೆ ಅಲ್ಲಿಂದ ಹುಟ್ಟಿತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಯೋಚನೆ ನೋಡಬೇಕಾಗುತ್ತೆ. ಎರಡನೇ ಬಹಳ ಮುಖ್ಯವಾದಂತಹ ಅಂಶ ಯಾವುದು ಅಂತಂದರೆ, ಯಾಸ್ಕನ ನಿರುಕ್ತಿ ಮತ್ತು ಉಪನಿಷತ್ತುಗಳಲ್ಲಿ ಏನು ಬರುತ್ತೆ ಅಂತಂದರೆ ಛಂದಸ್ ಶಬ್ದವನ್ನು ಅವರು ಛದ್ ಅಥವಾ ಚಾದ್, ಇದು ಬಹಳ ಮುಖ್ಯವಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಛದ್ ಅಥವಾ ಚಾದ್ ಧಾತುವಿನಿಂದ ನಿಷ್ಪನ್ನ ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾವುದರಲ್ಲಿ? ಯಾಸ್ಕ ಬರೆದಿರ್ತಕ್ಕಂತಹ ನಿರುಕ್ತಿ ಮತ್ತು ಉಪನಿಷತ್ತುಗಳಲ್ಲಿ ಛಂದಸ್ಸು ಅನ್ನೋದಕ್ಕೆ ಛದ್ ಅಥವಾ ಚಾದ್ ಎಂಬ ಧಾತುವಿನಿಂದ ಅದು ಹುಟ್ಟಿತು ಅಂತಕ್ಕಂಥ ದಾಖಲೆಯನ್ನು ಅವರು ಕೊಡ್ತಾರೆ. ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಛಂದಾಂಸಿ ಚಾದನಾಥ್ ಅಂತ ಮಾತು ಹೇಳ್ತಾರೆ ಅವರು.
ಛಂದಾಂಸಿ ಚಾದನಾತ್. ಅಂದರೆ ಛಂದಾಂಸಿ ಚಾದನಾತ್ ಅಂತಂದರೆ ಯಾಸ್ಕನ ಅಭಿಪ್ರಾಯದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಚಾದನ ಅಂತಂದರೆ ಹೊದಿಕೆ ಅಂತ ಅರ್ಥ. ಏನು ಹೊದಿಕೆ ಅಂತಂದರೆ ಅಲ್ವಾ, ಚಾದನ ಅಂತಕ್ಕಂಥದ್ದಕ್ಕೆ ಅರ್ಥ ಏನಿಲ್ಲಿ, ಹೊದಿಕೆ ಅಂತ. ಆದರೆ ಈ ಹೊದಿಕೆ ಏನು, ಮುಚ್ಚಿ ಅಥವಾ ಮುಚ್ಚುಮರೆ ಮಾಡುವುದು, ಮುಚ್ಚುವಂಥದ್ದು ಹೊದಿಕೆ. ಆದರೆ ಇಲ್ಲಿ ಕಾವ್ಯದಲ್ಲಿ ಹೇಗೆ ನಾವು ಏನನ್ನು ಮುಚ್ಚೋದು, ಯಾವುದನ್ನು ಮರೆ ಮಾಡೋದು, ಯಾವುದನ್ನು ಹೊದಿಸುವಂಥದ್ದು, ಇದು ನಾವು ಬಹಳ ಮುಖ್ಯವಾಗಿ ನೋಡಬೇಕಾದಂಥ. ಅದನ್ನು ಅವರು ಉತ್ತರವನ್ನು ಕೊಡ್ತಾರೆ. ಉಡುಪು ಮೈಯನ್ನು ಮುಚ್ಚುವಂತೆ, ಛಂದಸ್ಸು ಮಂತ್ರಗಳ ಅರ್ಥವನ್ನು ಹೊದಿಸುತ್ತೆ ಅಥವಾ ಮುಚ್ಚಿಡುತ್ತೆ ಅಂತ. ಯಾವುದೇ ಒಂದು ಪದ್ಯದ ಅರ್ಥ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಲ್ಲ, ಪದ್ಯದ ಒಳಗಡೆ ಅರ್ಥ ಅಡಗಿರುತ್ತೆ. ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಉಡುಪು ಮೈಯನ್ನು ಮುಚ್ಚಿರುವ ಹಾಗೆ ಛಂದಸ್ಸು ಮಂತ್ರಗಳ ಅರ್ಥವನ್ನು ಅಂದವಾಗಿ ಮುಚ್ಚಿ ರಕ್ಷಿಸುವುದು ಅಂತ ಹೇಳ್ತಾರೆ. ಅಂದವಾಗಿ ಮುಚ್ಚಿ ರಕ್ಷಿಸುವುದು. ಅಂದವಾಗಿ ಮುಚ್ಚುವುದು ಅಂತಂದರೆ ಅದು ಛಂದೋಬದ್ಧವಾಗಿ ರಚನೆ ಆಗಿರುವಂಥದ್ದು ಅಂತಕ್ಕಂಥದ್ದಕ್ಕೆ ಬಹಳ ಮುಖ್ಯವಾದಂತಹ ಅರ್ಥ ಇದೆ. ಇದೇ ಛಾಂದೋಗ್ಯೋಪನಿಷತ್ತಿನಲ್ಲೂ ಕೂಡ ಈ ವಿಚಾರ ಬರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಆದ್ದರಿಂದಲೇ ಅಂದರೆ ಛದ್ ಅಥವಾ ಚಾದನ ಅಥವಾ ಛದ್ ಅಥವಾ ಚಾದ್ ಅಂತಕ್ಕಂಥ ಧಾತುವಿನಿಂದ ಛಂದಸ್ಸು ಅಂತಕ್ಕಂತಹ ಪದ ಏನಾಗಿರ್ಬೋದು, ನಿಷ್ಪತ್ತಿಯಾಗಿರ್ಬೋದು ಅಥವಾ ಹುಟ್ಟಿರ್ಬೋದು ಅಂತಕ್ಕಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಒಂದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಇನ್ನೂ ಛಂದಶಾಸ್ತ್ರ ಏನು ಹೇಳ್ತಾರೆ, ಇಲ್ಲ ಅದು ಅದರಿಂದ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಇನ್ಯಾವುದು, ಛದಿ ಆಹ್ಲಾದೆ. ಛದಿ ಆಹ್ಲಾದೆ, ಛಂದಸ್ಸು ಅಂತಕ್ಕಂಥ ಆಹ್ಲಾದೆ, ಯಾವುದು ಬಹಳ ಸಂತೋಷವನ್ನು, ಆನಂದವನ್ನು, ಬಹಳ ಖುಷಿಯನ್ನು ಯಾವುದು ಕೊಡುತ್ತೋ ಅದು ಛಂದಸ್ಸು. ಯಾವ ಪದ್ಯವನ್ನು ನಾನು ಹಾಡ್ತಾ ಹೋದರೆ, ಆರಂಕುಶಮಿಟ್ಟೊಡೆ ನೆನವುದೆ ನಮನಂ ಬನವಾಸಿ ದೇಶಮಂ, ಚಾಗದ ಬೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಲ್ಗೆ ಆಗರಮಾದ ಮಾನಸರೇ ಮಾನಸರ್. ಕಾವ್ಯ. ಹಾಗಾದರೆ ಯಾವುದು ಆಹ್ಲಾದ ಕೊಡುತ್ತೆ ನನಗೆ? ನಾನು ಪದ್ಯವನ್ನು ಓದಿದಾಗ ಒಂದು ಆನಂದ ಆಗುತ್ತಲ್ವ ನಿಮಗೆ? ಚಾಗದ ಬೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಲ್ಗೆ, ಇದು ಕಾವ್ಯದಲ್ಲಿ ಆಹ್ಲಾದ, ಛಂದಸ್ಸಿನಲ್ಲಿ ಒಂದು ಆಹ್ಲಾದ ಆಗ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇದು ಛಂದಸ್ಸು ಅಂತ ಹೇಳಿದ್ರು. ಛಂದಸ್ಸು ಅಂತಂದರೆ ಏನಪ್ಪ ಅಂದರೆ, ಒಂದು ಸಂತೋಷವನ್ನು ಕೊಡಬೇಕು, ಒಂದು ಆನಂದವನ್ನು ನನಗೆ ಅದು ಅಂಕರಿಸಬೇಕು. ಅದರಿಂದ ಅಲ್ಲಿಂದ ಬಂದಿರುವಂಥದ್ದು ಛದಿ ಆಹ್ಲಾದೆ, ಏನು ಸಂತೋಷ ಕೊಡುತ್ತಲ್ಲ, ಆ ಸಂತೋಷದಿಂದ ಛಂದಸ್ಸು ಅಂತಕ್ಕಂಥದ್ದು ಬಂತು ಅಂತಕ್ಕಂಥದ್ದನ್ನು ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವನ್ನು ಹೇಳ್ತಾರೆ. ಆದರೆ ಈ ನಿಷ್ಪತ್ತಿಯನ್ನು ಪಾಶ್ಚಾತ್ಯ ರೋಟ್, ಮ್ಯಾಕ್ಡೊನೆಲ್ ಅಥವಾ ಕೀತ್ ಬೆಂಜಮಿನ್ ಅಂತಕ್ಕಂಥವರು ಇದನ್ನು ಒಪ್ತಾರೆ. ಹೌದು, ಕಾವ್ಯ ಅಂತಕ್ಕಂಥದ್ದು ಆಹ್ಲಾದಕರವಾದದ್ದು, ಆನಂದವನ್ನು ಕೊಡ್ತಕ್ಕಂಥದ್ದು, ಸಂತೋಷವನ್ನು ಕೊಡ್ತಕ್ಕಂಥದ್ದು, ದುಃಖ ಬೇನೆಯನ್ನು ದೂರ ಮಾಡ್ತಕ್ಕಂಥದ್ದು. ಆದ್ದರಿಂದ ಛಂದಸ್ಸು ಅಂತಕ್ಕಂಥದ್ದು ಆಹ್ಲಾದವನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು, ಅದು ಛಂದಸ್ಸು. ಆದ್ದರಿಂದಲೇ ಛದಿ ಆಹ್ಲಾದೆ ಅಂದ್ರೆ ಅದರಿಂದ ಛಂದಸ್ಸು ಅಂತಕ್ಕಂಥದ್ದು ಬಂತು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಿರುವಂಥದ್ದು. ಇನ್ನೊಂದು ಯಾವ್ದು ನೋಡಿ, ಛದಿರೂರ್ಜನೆ ಅಂತ. ಛದಿರೂರ್ಜನೆ ಅಂತ, ರೂರ್ಜನೆ ಅಂತಂದರೆ ಬಲಿಷ್ಠವಾಗಿರೋದು, ಶಕ್ತಿಯನ್ನು ತುಂಬಿರುವಂಥದ್ದು. ನಾವು ಜ್ಞಾನವನ್ನು, ಪುಸ್ತಕಗಳನ್ನು, ಭಂಡಾರವನ್ನು ಓದ್ತಾ ಹೋದಾಗ ನಮಗೆ ಜ್ಞಾನ ಭಂಡಾರ ಹೆಚ್ಚಾದಾಗ ನಮಗೆ ಶಕ್ತಿ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ತೀವಿ. ಅಥವಾ ಭಾಷಾ ವಿಶಾರದರಾಗ ನಾವು ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮಲಯಾಳಂ ಹೀಗೆ 4-5 ಭಾಷೆಗಳು, 10 ಭಾಷೆಗಳು ನನಗೆ ಗೊತ್ತಿದೆ ಅಂತ ಅಂದಾಗ ನಾನು ಬಲಿಷ್ಠ ವ್ಯಕ್ತಿ ಅಂತ. ಶಕ್ತಿ ಸಾಮರ್ಥ್ಯದಲ್ಲಿ ಬಲಿಷ್ಠ ವ್ಯಕ್ತಿ ಅಂತಲ್ಲ, ಜ್ಞಾನಾರ್ಜನೆಯಲ್ಲಿ ಬಲಿಷ್ಠನಾಗಿದ್ದರೆ ಅದು ಬಲಿಷ್ಠ. ಅಂದರೆ ಕಾವ್ಯ ಅಂತಕ್ಕಂಥದ್ದು ಬಲಿಷ್ಠಗೊಳಿಸುವುದು ಯಾವುದೋ ಅದುವೇ ಛಂದಸ್ಸು. ವೇದವನ್ನು ಓದ್ತಾ ಹೋದರೆ ನನಗೆ ಶಕ್ತಿ ಕೊಡುತ್ತೆ, ಒಂದು ಸಾಮರ್ಥ್ಯ ಸಿಗುತ್ತೆ. ಅಥವಾ ಗ್ರಂಥಗಳನ್ನು, ಭಂಡಾರವನ್ನು ಓದ್ತಾ ಹೋದರೆ ನನಗೆ ಜ್ಞಾನಾರ್ಜನೆ ಸಿಗುತ್ತೆ. ಆದ್ದರಿಂದಲೇ ಆ ರೀತಿಯ ಒಂದು ಶಕ್ತಿ ತುಂಬತಕ್ಕಂತಹ ಶಾಸ್ತ್ರ ಯಾವುದು ಅಂತಂದರೆ ಅದು ಛಂದಸ್ಸು. ಅದರಿಂದಲೇ ಛದಿರೋರ್ಜನೆ ಅಂತಕ್ಕಂತಹ ಮಾತು ಬಂತು. ಇನ್ನೊಂದು ಯಾವುದು ಅಂತಂದರೆ ಛದಿ ಅಪವಾರಣೆ.
ಛದಿಯ ಅಪವಾರಣೆ ಅಂತಂದರೆ ಒಂದು ಪದ್ಯವನ್ನು ಕಟ್ಟುವಾಗ ಅದರಲ್ಲಿ ದೋಷ ಇಲ್ಲದ ಹಾಗೆ, ಅದರಲ್ಲಿ ತಪ್ಪುಗಳಿಲ್ಲದ ಹಾಗೆ ಅದನ್ನು ಮುಚ್ಚು ಮರೆ ಮಾಡುವಂತಹ ಒಂದು ಶಾಸ್ತ್ರ ಯಾವುದು ಛಂದಸ್ಸು. ಅದರಿಂದಲೇ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಿವಾರಣೆ ಮಾಡುವಂಥದ್ದು ಯಾವುದು, ದೋಷವನ್ನು ನಿವಾರಣೆ ಮಾಡುವಂಥದ್ದು ಯಾವುದೋ ಅದು ಛಂದಸ್ಸು ಅಂತ. ಇಷ್ಟು ಚರ್ಚೆಗಳು ತುಂಬ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಆದರೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ಹೇಳ್ತಾರೆ. ಛಂದಃ ಪಾದೌತು ವೇದಸ್ಯ ಅಂತ. ಅಂದರೆ ಛಂದಸ್ಸು ವೇದಗಳಿಗೆ ಪಾದಗಳಿದ್ದ ಹಾಗೆ ಅಂತ ಚರ್ಚೆ. ಇಷ್ಟು ಚರ್ಚೆಗಳನ್ನು ಆದ ನಂತರದಲ್ಲಿ ಕೊನೆಯಲ್ಲಿ ಯಾವ ವಿಚಾರಕ್ಕೆ ಬರ್ತೀವಿ ಅಂತಂದರೆ, ಈ ಎಲ್ಲ ನಿಷ್ಪತ್ತಿಗಳ ಪ್ರಕಾರ ಛಂದಸ್ಸಿಲ್ಲದೆ ಪದ್ಯ ರಚನೆ ಅಸಾಧ್ಯ ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತು. ಛಂದಸ್ಸು ಗೊತ್ತಿದ್ದವನು ಮಾತ್ರ ಪದ್ಯವನ್ನು ಸುಲಲಿತವಾಗಿ ಲೀಲಾಜಾಲವಾಗಿ ಕಟ್ಟಬಲ್ಲ, ಆಯಿತಾ. ಆದರೆ ಪದ್ಯ ಗೊತ್ತಿಲ್ಲದೆ ಇರ್ತಕ್ಕಂಥವನು ಏನು ಮಾಡೋಕ್ಕಾದ, ಪದ್ಯವನ್ನು ಕಟ್ಟಕ್ಕಾಗಲ್ಲ. ಹೇಗೋ ಪದ್ಯ ಬರೀಬಹುದು, ಆದರೆ ಅದಕ್ಕೆ ಆದಿಪ್ರಾಸ ಇರಲ್ಲ, ಅಂತ್ಯಪ್ರಾಸ ಇರಲ್ಲ, ಅನುನಯ ಪ್ರಾಸ ಇರೋದಿಲ್ಲ. ಅದನ್ನು ಆ ಕಾವ್ಯವನ್ನು ಲಯಬದ್ಧವಾಗಿ ಹೇಗೆ ಹಾಡಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಇವೆಲ್ಲವೂ ಗೊಂದಲಗಳು ನಮಗೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ, ಈ ಎಲ್ಲ ನಿಷ್ಪತ್ತಿಗಳ ಪ್ರಕಾರ ಛಂದಸ್ಸು ಅಂತಂದರೆ ಅಂದರೆ ಪದ್ಯ ರಚನೆ ಮಾಡಬೇಕು ಅಂತಂದರೆ ನನಗೆ ಛಂದಸ್ಸು ಗೊತ್ತಿರಬೇಕು, ಅದು ಸತ್ಯ. ಇದನ್ನೆಲ್ಲ ನೋಡುವಾಗ ಅದನ್ನು ನಮ್ಮ ನಾಗವರ್ಮ ಕವಿ ಒಂದು ಪದ್ಯವನ್ನು ಕಟ್ತಾನೆ, ಅದ್ರ ಬಗ್ಗೆ ನೋಡಿಲಿ. ಚಂದಮನರಿಯದೆ ಕವಿತೆಯ ದಂದುಗದೊಳ್ ತೊಡರ್ದು ಸುಳಿವ ಕುಕವಿಯೇ ಕುರುಡಂ, ಕುಕವಿಯೇ ಕುರುಡಂ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಅವರು. ಕುರುಡ, ಕಣ್ಣಿಲ್ಲದಂಥ ಕುರುಡ ಕಾಡಿನ ಒಳಗೆ ಹೋಗಿ ಸಿಕ್ಕಾಕೊಂಡು ಒದ್ದಾಡುವಂತಹ ಸ್ಥಿತಿ ಆಗ್ಬಿಡುತ್ತೆ. ಅಂದರೆ ಛಂದಸ್ಸಿಲ್ಲದೆ ಪದ್ಯವನ್ನು ಬರೆಯುವುದಕ್ಕೆ ನೀವು ಏನಾದರೂ ತೊಡಗಿದರೆ ಇಂತಹ ಸಮಸ್ಯೆ ಬರುತ್ತೆ ಅಂತಕ್ಕಂಥದ್ದನ್ನು, ಎಷ್ಟು ಅದ್ಭುತವಾದ ಮಾತುಗಳನ್ನು ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಛಂದಸ್ಸನ್ನು ತಿಳಿಯದೆ ಕವಿತೆಯನ್ನು ರಚಿಸಲು ಹೊರಡುವ ಕವಿಯನ್ನು ಕುರುಡ ಅಂತ ಕರೀತಾನೆ. ಕುರುಡ. ಆದ್ದರಿಂದ ಛಂದಸ್ಸು ನಮಗೆ ಬಹಳ ಕಾವ್ಯವನ್ನು ಬರೀತಕ್ಕಂತಹ ಕವಿಗೆ ಛಂದಸ್ಸು ಬಹಳ ಮುಖ್ಯವಾದದ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬೇಕು. ಹಾಗೆಯೇ ಈ ರೀತಿ ಏನೇ ವಾದ ವಿವಾದಗಳು, ಚರ್ಚೆಗಳು ಛಂದಸ್ಸಿನ ನಿಷ್ಪತ್ತಿಯ ಬಗ್ಗೆ ಅಥವಾ ಛಂದಸ್ಸಿನ ಉಗಮದ ಬಗ್ಗೆ ಈ ರೀತಿಯಲ್ಲೇ ಬೇರೆ ಬೇರೆ ವಿಚಾರಗಳು ನಮಗೆ ಕಂಡು ಬಂದಿದ್ರೂ ಕೂಡ ಆಧುನಿಕ ಭಾಷಾ ವಿಜ್ಞಾನದ ಒರೆಗಲ್ಲಿಗೆ ಯಾಸ್ಕನ ನಿರುಕ್ತದಲ್ಲಿ ಬರುವಂತಹ ಯಾವುದು ಛಂದಾಂಸಿ ಛಾದನಾತ್ ಅಂತಕ್ಕಂಥದ್ರಿಂದಲೇ ಛಂದಸ್ಸು ಅಂತಕ್ಕಂಥದ್ದು ನಿಷ್ಪತ್ತಿ ಆಗಿರೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗ ಚದಿ ಆಹ್ಲಾದೆ, ಚದಿರೋರ್ಜನೆ, ಚದಿ ಅಪವಾರಣೆ ಅಲ್ವಾ, ಆಮೇಲೆ ವೇದದಿಂದ ಬಂದಿರತಕ್ಕಂತಹ ಪಾದಗಳು ಛಂದಸ್ಸು, ಇಷ್ಟೆಲ್ಲ ನಾವು ಯೋಚನೆ ಮಾಡ್ಕೊಂಡು ಬಂದಿದ್ದೀವಲ್ಲ. ಆದ್ದರಿಂದ ಇಲ್ಲಿ ಯಾಸ್ಕನ ಹೇಳಿರ್ತಕ್ಕಂತಹ ಛದ್ ಅಥವಾ ಛಾದ್ ಧಾತುವಿನಿಂದಲೇ ಛಂದಸ್ಸು ಅಂತಕ್ಕಂಥದ್ದು ನಿಷ್ಪನ್ನ ಆಗಿರುವುದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಸರಿಗಾಣುವಂತೆ ಅರ್ವಾಚೀನ ಅಂತಂದರೆ ಇತ್ತೀಚಿನ ಎಲ್ಲ ಕೋಶಕಾರರು ನಿರುಕ್ತಿಗಳನ್ನು ಸರಿ ಕಾಣುವುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಮೇಲೆ ಇದಕ್ಕೆ ಒಂದು ಸರಿಸಾಟಿಯಾಗಿ ಈ ಛಂದಾಂಸಿ ಛಾದನಾತ್ಗೆ ಸರಿಸಾಟಿಯಾಗಿ ಇಂಡೋ ಯುರೋಪಿಯನ್ ಭಾಷಾ ಮೂಲದಲ್ಲಿ ಸ್ಕೆಡ್ ಎಂಬ ಸಂವಾದಿ ಧಾತು ಮುಚ್ಚು ಅಂತ ಅರ್ಥನೇ ಇದೆ. ಸ್ಕೆಡ್ ಅಂತಂದರೆ ಮುಚ್ಚು ಅಂತಕ್ಕಂತಹ ಯುರೋಪಿನ ಭಾಷೆಯಲ್ಲಿ ಅದನ್ನು ಮುಚ್ಚು ಅಂತಕ್ಕಂಥ ಅರ್ಥ ಬರುತ್ತೆ, ಹಾಗೆ ದೊರೆಯುತ್ತೆ. ಹಾಗೆಯೇ ಆಂಗ್ಲೋ ಸ್ಯಾಕ್ಸನ್ ಸಂವಾದಿ ಶಬ್ದವಾದಂತಹ ಹೋತೇರು ಅಂತಕ್ಕಂತಹ ಪದ ಎಂಬುದಕ್ಕೆ ಉಡುಪು ಅಂತ ಅರ್ಥದಲ್ಲಿ ಬರುತ್ತೆ. ಅಂದರೆ ಪಾಶ್ಚಾತ್ಯದಲ್ಲೂ ಕೂಡ ಇಂತಹ ಸಂವಾದಿ ಪದಗಳ ಅರ್ಥ ಇರೋದರಿಂದ ಛದ್ ಅಥವಾ ಛಾದ್ ಅಂತಕ್ಕಂಥದ್ದು ಇದರಿಂದಲೇ ಛಂದಸ್ಸು ಬಂದಿರ್ಬೋದಕ್ಕೆ ಸಾಧ್ಯ ಆಗ್ಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾರೆ. ಆದ್ದರಿಂದ ಪದ್ಯದ ಲಯಗಳನ್ನು ಅಳತೆ ಮಾಡುವ ಮಾನದಂಡ ಅಥವಾ ಮಾಪಕ ಇದು ಛಂದಸ್ಸು. ಈಗ ಆಯ್ತಾ, ಛಂದಸ್ಸು ಏನು, ಛಂದಸ್ಸೆಂದರೆ ಏನು ಅಂತಂದರೆ ಪದ್ಯದ ಲಯಗಳನ್ನು ನೀವು ಮಾಡಬೇಕು ಅಲ್ವಾ. ಇನ್ನು ಯಾಕ
ಪದ್ಯ ನೋಡಿ, ಇನ್ನು ಮೂರು ಮಾತು ಹೀಗೆ ಹೀಗೆ ಹಿಂಗೆ ಪದ್ಯ ಹೋಗುತ್ತೆ. ಯಾವುದೇ ಪದ್ಯವನ್ನು ನೀವು ಪ್ರಸ್ತಾರ ಹಾಕ್ಬೋದು. ಹಾಗೆ ಏನಾಗುತ್ತೆ ಅಂತಂದರೆ ಪದ್ಯದ ಲಯಗಳನ್ನು ಅಳತೆ ಮಾಡುವ, ಪದ್ಯದ ಲಯಗಳನ್ನು ಅಳತೆ ಮಾಡಬೇಕು. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ್ವ, ವಾರದಾಗ 3 ಸರತಿ ಬಂದು ಹೋದವ. ಇನ್ನು ಯಾಕ ಇದು ಲಯ. ಪದ್ಯದ ಲಯಗಳನ್ನು ಅಳತೆ ಮಾಡಬೇಕು. ಎಷ್ಟೆಷ್ಟು ಮಾತ್ರೆ ಬರುತ್ತೆ ಅಂತ ಅಳತೆ ಮಾಡುವಾಗ ಆ ಮಾನದಂಡವನ್ನು ನಾವೇನಂತ ಕರಿತೀವಿ ಅಂತಂದರೆ ಮಾಪಕ, ಆ ಮಾನದಂಡ, ಅದನ್ನು ಛಂದಸ್ಸು ಅಂತದ್ದನ್ನು ನಾವು ಇಲ್ಲಿ ಕರೀತಕ್ಕಂಥದ್ದು. ಇಷ್ಟು ವಿಚಾರಗಳಾದಮೇಲೆ ಒಂದು ಸ್ವರೂಪ ಗೊತ್ತಾಗಬೇಕಲ್ಲ, ಛಂದಸ್ಸಿಗೆ ಯಾವ ಸ್ವರೂಪ ಇದೆ ಅಂತಕ್ಕಂಥದ್ದು. ದ್ರಾವಿಡ ಭಾಷೆಗಳಲ್ಲಿ ಅಂಶಗಣಗಳು ಕಂಡುಬರುತ್ತೆ. ಅಂದರೆ ಸಂಸ್ಕೃತದಲ್ಲಿ ಇರ್ತಕ್ಕಂತಹ ಒಂದು ಸ್ವರೂಪ ಬೇರೆ, ನಮ್ಮ ದ್ರಾವಿಡನ್ ಭಾಷೆಗಳಲ್ಲಿ ಇರ್ತಕ್ಕಂತಹ ಸ್ವರೂಪ ಬೇರೆ. ಅಂದರೆ ಇಲ್ಲಿ ಅಕ್ಷರಗಳನ್ನು ಆಧಾರವಾಗಿ ಪ್ರಸ್ತಾರ ಹಾಕ್ತಕ್ಕಂತಹ ಒಂದು ಸ್ವರೂಪ ನಾವು ಕಾಣಿದ್ರೆ, ಇಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಅಕ್ಷರವನ್ನು ಆಧಾರವಾಗಿ ಇಟ್ಟುಕೊಳ್ಳದೆ ಅದನ್ನು ಅಂಶವಾಗಿ ಪರಿಗಣಿಸಿ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಪ್ರಸ್ತಾರ ಹಾಕುವ ಒಂದು ಜಾಯಮಾನ ಇರುತ್ತೆ. ಅಂದರೆ ಒಂದೊಂದು ಭಾಷೆಗೂ ಕೂಡ ಒಂದು ವಿಭಿನ್ನವಾದಂತಹ ಸ್ವರೂಪ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಬಹಳ ಮುಖ್ಯವಾಗಿ ಇದರೊಳಗಡೆ ನಾವು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದಲೇ ನಾವು ಇದನ್ನು ಸಾಮಾನ್ಯವಾಗಿ ಆ ರೀತಿ ಲೆಕ್ಕ ಹಾಕ್ತಕ್ಕಂತಹ ಶಾಸ್ತ್ರವಾದ್ದರಿಂದ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಮೀಟರ್ ಅಂತಲೇ ಕರಿತೀವಿ. ಇದೊಂದು ಮಾನದಂಡ ಅಂತಲೇ ನಾವು ಇದನ್ನು ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೀವಿ. ಅಂದರೆ ಸಾಮಾನ್ಯವಾಗಿ ಭಾಷೆಯಿಂದ ಭಾಷೆಗೆ ಭಿನ್ನ ಆಗಿರುತ್ತೆ. ಛಂದಸ್ಸು ಒಂದೇ ಆಗಿರಬಹುದು, ಪ್ರಸ್ತಾರ ಒಂದೇ ಆಗಿರಬಹುದು. ಈಗ ತಮಿಳು ಭಾಷೆಯಲ್ಲಿರ್ತಕ್ಕಂತಹ ಪ್ರಸ್ತಾರಕ್ಕೂ ನಮ್ಮದು ಬೇರೆ ಬೇರೆ ಆಗಿರುತ್ತೆ. ಆದ್ದರಿಂದ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಪದ್ಯಕ್ಕೆ ಆಗ್ತಕ್ಕಂಥ ಪ್ರಸ್ತಾರಕ್ಕೂ ನಮ್ಮ ಕನ್ನಡದಲ್ಲಿ ಆಗ್ತಕ್ಕಂಥ ಪ್ರಸ್ತಾರಕ್ಕೂ ಬೇರೆ ಬೇರೆ ಆಗಿರುತ್ತೆ. ಸ್ವರೂಪ ಅಂತಕ್ಕಂಥದ್ದು ಬೇರೆ ಬೇರೆ ಆಗಿರುತ್ತೆ. ಆದರೆ ಮೂಲ ಛಂದಸ್ಸು ಅಂತಕ್ಕಂಥದ್ದು ಒಂದೇ, ಆದರೆ ಅದು ರೂಪ ಬೇರೆ ಬೇರೆ. ಅಂದರೆ ನಾವೆಲ್ಲರೂ ಮನುಷ್ಯರಂತ ನೋಡೋಕ್ಕೆ ಕಾಣ್ತೀವಿ ಅಲ್ವೇ, ಆದ್ದರಿಂದ ನಮ್ಮ ಹಾವ ಭಾವ ಸ್ವಭಾವಗಳು ಭಿನ್ನ ಇರುತ್ತಲ್ವ, ಹಾಗೆಯೇ ಆ ಕಾವ್ಯದಲ್ಲೂ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ಇಲ್ಲಿ ನೋಡ್ತೀವಿ. ಇದನ್ನೇ ಸಾಮಾನ್ಯವಾಗಿ ನಮ್ಮ ಕೆ ಕೃಷ್ಣಮೂರ್ತಿ ಅವರು ಏನು ಹೇಳ್ತಾರೆ ಅಂತಂದರೆ, ನಿಯಮ ಅನಿಯಮಗಳ ಪರಿವರ್ತನಶೀಲ ತಾಕಲಾಟದಲ್ಲಿಯೇ ಛಂದಸ್ಸಿನ ಸೊಬಗು ವೈಶಿಷ್ಟ್ಯಗಳು ಬೇರಿರುತ್ತವೆ ಅಂತ. ವೈವಿಧ್ಯತೆಯಲ್ಲಿ ಏಕತೆ ಅಂತ ನಮ್ಮ ದೇಶಕ್ಕೆ ನಾವು ಕೊಂಡಾಡ್ತೀವಿ. ಆದ್ದರಿಂದ ಒಂದೊಂದು ಸಂಸ್ಕೃತಿಯೂ ಕೂಡ ಒಂದೊಂದು ಬಣ್ಣ ಬಣ್ಣದ ಚಿತ್ರಣಗಳು ಕಂಡುಬರುತ್ತೆ. ಅದನ್ನು ನೋಡ್ತಾ ಆನಂದ ಪಡ್ತೀವಿ, ನಮ್ಮ ವೈಭವವನ್ನು ನಾವೇ ಮೆರಿತೀವಿ. ಆ ರೀತಿಲಿ ಇರ್ತಕ್ಕಂಥದ್ದು. ಆದ್ದರಿಂದಲೇ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಿನ್ನ ಇರುತ್ತೆ ಅಲ್ವಾ. ಅಂದರೆ ಅಲ್ಲಿ ಬರ್ತಕ್ಕಂತಹ ಹಾಡಿನ ಜಾಯಮಾನ ಬೇರೆ, ಇಲ್ಲಿ ಬರ್ತಕ್ಕಂಥ ಹಾಡಿನ ಜಾಯಮಾನ ಬೇರೆ, ಆದರೆ ಸಾಹಿತ್ಯ ಮೂಲ ಒಂದೇ. ಅದೇ ರೀತಿಯ ಸಾಹಿತ್ಯ ಅಲ್ಲಿರ್ತಕ್ಕಂಥದ್ದು, ನಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯ ನಮ್ಮದೇ ಇರ್ತಕ್ಕಂಥದ್ದು. ಆದರೆ ಅದರ ಸ್ವರೂಪದ ಒಂದು ಸ್ಟ್ರಕ್ಚರ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ಒಂದು ವೈಶಿಷ್ಟ್ಯವಾಗಿ ಇಲ್ಲಿ ನಿಲ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು ಅಂತಕ್ಕಂಥದ್ದನ್ನು ಅಂದರೆ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸುವಂತೆ ಮಾರ್ಪಡಿಸುವ ಮಾಧ್ಯಮವೇ ಛಂದಸ್ಸು. ಅಂದರೆ ಯಾವುದೇ ಕವಿತೆಯನ್ನು ನೀವು ಹಾಡು ರೂಪದಲ್ಲಿ ಹಾಡಬಹುದು. ಯಾವುದೇ ಒಂದು ಪದ್ಯ ಇರಲಿ, ಅದನ್ನು ಭಾವಪೂರ್ವಕವಾಗಿ ನಾವೇನು ಮಾಡ್ಬೋದು, ಹಾಡಬಹುದು. ಈಗ ವಚನವನ್ನು ನಾವು ಹಾಡಬಹುದು, ಅಥವಾ ಪ್ರಾಚೀನ ಸಾಹಿತ್ಯವನ್ನು ನಾವು ಹಾಡ್ಬೋದು, ಆಧುನಿಕ ಕವಿತೆಗಳನ್ನು ನಾವು ಹಾಡ್ಬೋದು. ಎಲ್ಲವನ್ನೂ ಕೂಡ ಆ ಛಂದೋಬದ್ಧವಾಗಿ ರಚನೆ ಆಗಿದ್ದರೆ ನಾವು ಅದನ್ನು ಹಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಶಾಸ್ತ್ರೀಯ ಸಂಗೀತದ ಸಕಲ ಲಕ್ಷಣಗಳನ್ನು ಇಲ್ಲಿ ಹುಡುಕಬಾರದು. ಕವಿ ಪ್ರತಿಭೆಯು ಏನನ್ನು ಅಭಿವ್ಯಕ್ತಿಸುತ್ತದೋ ಅದನ್ನು ಸಹಜವಾಗಿ ಲಯಬದ್ಧ ಅಕ್ಷರಗಳಲ್ಲಿ ಮತ್ತು ಮಾತ್ರಾ ನಿಯಮ ವ್ಯವಸ್ಥೆಯಲ್ಲಿ ಅಳವಡಿಸುವುದಷ್ಟೇ ಛಂದಸ್ಸಿನ ಬಹಳ ಮುಖ್ಯವಾದಂಥ ಕೆಲಸ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಯಾವುದೇ ಕಾವ್ಯವನ್ನು ನಾವು ಒಳಹೊಕ್ಕು ನೋಡಿದಾಗ ಅದರಲ್ಲಿ ಭಾವ ಇರುತ್ತೆ. ಭಾವ ಇಲ್ಲದೆ ನೀವು ಕವಿತೆಯನ್ನು ಹಾಡೋದಕ್ಕಾಗೋದೇ ಇಲ್ಲ. ಈಗ ಬೇಂದ್ರೆಯವರ ಪದ್ಯ, ನಾನು ನೀನು ಆನು ತಾನು, ನನಗೆ ಅಲ್ಲಿ ಏನು ಭಾವ ಇಲ್ಲ. ಅದಕ್ಕೆ ಭಾವ ತುಂಬಿ ನೋಡಿ, ಅದಕ್ಕೊಂದು ಭಾವ ಕೊಡಿ. ನಾನು ನೀನು ಆನು ತಾನು ನಾಕು ನಾಕೇ ತಂತಿ. ಭಾವ ತುಂಬಿದಾಗ ಗದ್ಯ ಪದ್ಯವಾಗಿ ಹೇಗೆ ಬಂತು ನೋಡಿ.
ಅದಕ್ಕೆ ಛಂದಸ್ಸಿಗೆ ಪದ್ಯಕ್ಕೆ ಭಾವ ಮುಖ್ಯ. ಭಾವ ಇಲ್ಲದ್ರೆ ಆ ಪದ್ಯವನ್ನೇ ಹಾಡಕ್ಕೆ ಬರಲ್ಲ, ಅಥವಾ ಪದ್ಯ ಹಾಡಲೂಬಾರ್ದು. ಆ ಒಂದು ಪದ್ಯದ ಅರ್ಥವನ್ನು ನೀವು ಅಲ್ಲಿ ಏನು ಮಾಡ್ಕೋಬೇಕು ಅಂದರೆ ಅದಕ್ಕೆ ಭಾವ ಕಟ್ಕೋಬೇಕು. ಅದಕ್ಕೆ ಆ ಕವಿ ಹೇಗೆ ಅದನ್ನು ಭಾವ ತುಂಬಿರಬಹುದು ಅದರಲ್ಲಿ ಅಂತ ಅದನ್ನು ಭಾವ ಕಟ್ಟಬೇಕು. ಅದರಿಂದ ನೋಡುವಾಗ ಭಾವ ಬಹಳ ಮುಖ್ಯವಾದದ್ದು, ನಾದ ಬಹಳ ಮುಖ್ಯವಾದ್ದು. ಅದಕ್ಕೆ ಏರಿಳಿತದ ನಾದ ಬೇಕಾ, ಅಥವಾ ಬಹಳ ಗಡಸಿನ ನಾದ ಬೇಕಾ, ಬಹಳ ಮಧುರವಾದಂಥ ನಾದ ಬೇಕಾ, ಯಾವುದು ಬೇಕು ಅಂತಕ್ಕಂಥದ್ದನ್ನು ಹಾಡುಗಾರ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭಾಷೆ ಬಹಳ ಮುಖ್ಯ. ಭಾಷೆ ಯಾವುದು ಬಹಳ ಮುಖ್ಯವಾದಂಥ ಭಾಷೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಈ ಮೂರೂ ಕೂಡ ಅಂಶಗಳನ್ನು ಕಾವ್ಯದ ಜೀವ, ನಾದ ಮತ್ತು ಭಾಷೆ ಇದು ಅದರ ಒಂದು ಸ್ವರೂಪವನ್ನು ಹೇಳುತ್ತೆ. ಆ ಭಾಷೆಯ ಜಾಯಮಾನದ ಸ್ವರೂಪವನ್ನು ಕುರಿತು ಹೇಳ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಈಗ ಬರೋಣ, ಈಗ ಬಹಳ ಮುಖ್ಯವಾದಂಥ ಭಾಗ, ಛಂದಸ್ಸಿನ ಪ್ರಯೋಜನ ಏನು. ಯಾವುದೇ ಒಂದು ನಾವು ಒಂದು ಕೋರ್ಸ್ ಮಾಡುವಾಗ ಅಥವಾ ಯಾವುದೇ ಒಂದು ಪತ್ರಿಕೆಯನ್ನು ಓದುವಾಗ ಇದರಿಂದ ಏನು ಪ್ರಯೋಜನ ನನಗೆ ಅಂತ ನನಗೆ ಬಹಳ ಮುಖ್ಯವಾಗಿ ಗೊತ್ತಾಗಬೇಕು ಅಲ್ವಾ. ನಾನು ಇದನ್ನು ಓದೋದ್ರಿಂದ ನನಗೇನು ಪ್ರಯೋಜನ, ನಾನು ಏನು ಆಗಕ್ಕೆ ಸಾಧ್ಯ ಇದರಿಂದ ಓದೋದ್ರಿಂದ ಅಲ್ವಾ. ಛಂದಸ್ಸನ್ನು ಓದೋದ್ರಿಂದ ನಾನು ಏನು ಬೆಳೆಯಬಹುದು, ಅಥವಾ ನನ್ನ ವೈಯಕ್ತಿಕವಾದಂಥ ರೀತಿಯಲ್ಲಿ ಹೇಗೆ ನಾನು ಬೆಳೆಯಬಹುದು, ಇದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಇಲ್ಲಿ ಛಂದಸ್ಸಿನ ಬಹಳ ಮುಖ್ಯವಾದಂತಹ ಪ್ರಯೋಜನ ಇದೆ, ಬಹಳ ಮುಖ್ಯವಾದಂಥ ಪ್ರಯೋಜನ ಇದೆ. ಯಾವುದು ಅಂತಂದರೆ, ಕವಿ ಹೃದಯ ಕಂಡುಕೊಂಡ ಒಬ್ಬ ಕವಿ ಹೃದಯ ಕಂಡುಕೊಂಡಂತಹ ಅತಿ ಸೂಕ್ಷ್ಮ ಅನುಭವಗಳು. ಅದು ನಾನು ಮೊದಲೇ ಒಂದು ಮಾತು ಹೇಳಿದ್ದೆ, ರವಿ ಕಾಣದನ್ನು ಕವಿ ಕಂಡ ಅಂತ. ಕವಿ ಮನಸ್ಸು ಏನಾಗುತ್ತಂತಂದರೆ ಬೇರೆಯವರ ಪಡ್ತಕ್ಕಂಥ ನೋವನ್ನು ತಿಳ್ಕೊಳ್ಳುತ್ತೆ, ಅಥವಾ ಅವ್ರು ಮಾಡ್ತಕ್ಕಂತಹ ಅಹಮ್ಮು ಆತನಿಗೆ ಗೊತ್ತಾಗ್ಬಿಡುತ್ತೆ, ಅಥವಾ ಸಮಾಜ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತಕ್ಕಂತಹ ಕಾಲಜ್ಞಾನ ಕವಿ ಗೊತ್ತಿರುತ್ತೆ. ಅಂತಹ ಅಂದರೆ ಕವಿ ಆ ಕಾಲಘಟ್ಟ, ರಾಜ ಮಹಾರಾಜರ ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ಕವಿಗೆ ಎಷ್ಟು ಸ್ಥಾನಮಾನ ಸಿಗ್ತಾ ಇತ್ತು. ಆಶ್ರಯದಾತರಾಗಿ ಅವ್ರ ಜೊತೆಲೇ ಕೂರಿಸ್ಕೋತಾ ಇದ್ರು. ಯಾಕಂದರೆ ಅಂತಹ ಒಂದು ವಿದ್ವತ್ತಿನ ಗಣಿಯಾಗಿದ್ದರು ಅವರೆಲ್ಲ ಕವಿಗಳು, ಆಗಿನ ಕಾಲದ ಕವಿಗಳು ಹಂಗಿದ್ರು. ಆದ್ದರಿಂದ ಅವರ ಗುಣ ಸ್ವಭಾವ ಹಾಗಿರ್ತಾ ಇತ್ತು, ಅದು ಮುಖ್ಯ ಅಲ್ವಾ ಒಂದು. ಆಮೇಲೆ ಸಹೃದಯರಿಗೆ ಮನದಟ್ಟಾಗುವಂತೆ ನಾವು ಹೇಳುವಂತಹ ಅಥವಾ ನಾವು ನಿವೇದಿಸುವಂತಹ ಹಾಡಾಗ್ಬೋದು, ಪದ್ಯ ಆಗ್ಬೋದು, ಅದು ಅವರಿಗೆ ಮನದಟ್ಟಾಗಬೇಕು, ಅರ್ಥ ಆಗಬೇಕು, ಅವ್ರಿಗೆ ಮನದಟ್ಟಾಗುವಂತೆ ವ್ಯಕ್ತಪಡಿಸಲು ಇರುವಂತಹ ಸಮರ್ಥವಾದಂತಹ ಮಾರ್ಗ ಅದು ಛಂದಸ್ಸು ಅಲ್ವಾ. ಒಂದು ಪದ್ಯವನ್ನು ನಾನು ಕಟ್ಟಿ ಹಾಡಿದಾಗ ಅದು ಮನಸ್ಸನ್ನು ಬೇರೆಯವರ ಮುಟ್ಟುವ ಹಾಗೆ ನನಗೆ ಸಹಾಯಕ್ಕೆ ಬರುತ್ತೆ. ಯಾವುದು ಅದು ನಾನು ಸಹಾಯಕ್ಕೆ ಬರುತ್ತೆ ಅಂತಂದರೆ ಅದು ಛಂದಸ್ಸು. ನಾನು ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರ ನನಗದು ಸಹಾಯ ಬರೋಕ್ಕೆ ಸಾಧ್ಯ. ಇಲ್ಲ, ಛಂದಸ್ಸು ಗೊತ್ತಿಲ್ಲದೆ ಹೋದರೆ ನಾನು ಸಹೃದಯನಿಗೆ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಸಹೃದಯ ನನ್ನನ್ನು ನೋಡಿ ಹತ್ತಿರಕ್ಕೆ ತಗೊಳ್ಳೋದೇ ಇಲ್ಲ. ಆ ರೀತಿಯ ಭಾವಗಳು ಬರುತ್ತೆ ಒಂದು. ಆ ನಂತರದಲ್ಲಿ ನನಗೇನೇನೋ ಭಾವನೆಗಳು ಉಕ್ಕಿ ಹರಿಯುತ್ತೆ. ಈಗ ಪ್ರವಾಹ, ಮಳೆ ಬಂದು ಎಲ್ಲ ಕಡೆ ಉಕ್ಕಿ ಹರಿಯುತ್ತೆ ನೋಡಿ, ಆ ರೀತಿಯಲ್ಲಿ ನನ್ನಲ್ಲಿ ಭಾವನೆಗಳು ಉಕ್ಕಿ ಹರಿಯುತ್ತೆ. ಅದನ್ನು ಒಂದು ನಿಯಮಬದ್ಧವಾಗಿ ಅದನ್ನು ಒಂದು ನಿಯಂತ್ರಿಸುವಂಥ ಶಕ್ತಿ ನನಗೆ ಬೇಕು. ಆ ನಿಯಂತ್ರಿಸುವಂಥ ಶಕ್ತಿ ಕೊಡುವಂಥದ್ದು ಯಾವುದು ಅಂತಂದರೆ ಅದು ಬಹಳ ಮುಖ್ಯವಾಗಿ ಛಂದಸ್ಸು. ಯಾಕಂದರೆ ನಾನು ಬಹಳ ದೀರ್ಘವಾದಂತಹ ಪದ್ಯ ಹಾಡಬೇಕಾದ್ರೆ ಅದನ್ನು ಬಹಳ ಸರಳವಾದಂತಹ ಸಾಲುಗಳಲ್ಲಿ ಕಟ್ಟಬೇಕು ಅಂತಂದರೆ ನನಗೆ ಛಂದಸ್ಸಾಸ್ತ್ರದಲ್ಲಿ ಅಗಾಧವಾದಂತಹ ಜ್ಞಾನ, ಅನುಭವ, ತರಬೇತಿ ಬೇಕು. ಆ ತರಬೇತಿ ಪಡೆದಿದ್ದರೆ ಉಕ್ಕಂದವಾಗಿ ನಿರರ್ಗಳವಾಗಿ ಮಾತಾಡ್ತಾನೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಭಾವನೆಗಳನ್ನು ನಿರರ್ಗಳವಾಗಿದೆ ಉಕ್ಕಂದವಾಗಿ ಹರಿಬೇಕು. ಅಂದರೆ ನನ್ನ ಭಾವನೆಗಳು ತುಂಬಿ ತುಳುಕ್ತಾ ಇದೆ, ಅದನ್ನು ಒಂದು ಪ್ರಾಪರ್ ಚಾನಲಲ್ಲಿ ಪದ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಆದರೆ ಅನುಭವ ಮಾತ್ರ ನನಗೆ ತುಂಬ ಇದೆ. ಆದ್ದರಿಂದ ಅದನ್ನು ಒಂದು ಕರೆಕ್ಟಾಗಿ ಅದೊಂದು ಪ್ರಾಪರ್ ಚಾನಲಲ್ಲಿ ನೀರು ಬಿಡೋಕ್ಕಾಗ್ತಾ ಇಲ್ಲ. ಪ್ರವಾಹ ಮಾತ್ರ ದೊಡ್ಡದಾಗಿ ಬರ್ತಾ ಇದೆ. ಹಾಗೇನೆ ಭಾವನೆಗಳ ಪ್ರವಾಹ ಉಕ್ಕಂದವಾಗಿ ನಿರರ್ಗಳವಾಗಿ ಹರಿಯುವಾಗ ಭಾವವನ್ನು ನಿಯತವಾದ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗುವಂತೆ ಅಡಕ ಮಾಡುವ ವಿಧಾನವನ್ನು ಛಂದಸ್ಸು ನನಗೆ ಕಲಿಸ್ಕೊಡುತ್ತೆ. ತುಂಬ ಭಾವನೆಗಳನ್ನು ಬಹಳ ಸರಳಗೊಳಿಸಿ ಅದನ್ನು ನಾನು ಕಾವ್ಯವಾಗಿ ಕಟ್ಟಬಲ್ಲೆ. ಆ ಕಟ್ಟುವ ಶಕ್ತಿ ಕೊಡ್ತಕ್ಕಂಥದ್ದೇ ಛಂದಸ್ಸು. ಒಂದು ಬಹಳ ಮುಖ್ಯವಾದ ನಿಯಮ. ಇನ್ನೊಂದು,
ಕಾವ್ಯಕ್ಕೆ ಒಂದು ಗೇಯಾಂಶ ಇದೆ, ಹಾಡುಗಾರಿಕೆ ಇದೆ, ಗೇಯಾಂಶ ಇದೆ, ನಾಟ್ಯಾಂಶವೂ ಕೂಡ ಇದೆ. ಕಾವ್ಯದಲ್ಲಿ ಹಾಡುಗಾರಿಕೆನೂ ಇದೆ, ಆಮೇಲೆ ಇಬ್ಬರು ಸಂವಾದ ಮಾಡುವ ಹಾಗೇನೂ ಬರುತ್ತೆ. ಆದ್ದರಿಂದ ಗೇಯತೆ ಮತ್ತು ನಾಟ್ಯಾಂಶಗಳು ಎರಡೂ ಮಿಳಿತಗೊಂಡಿರತಕ್ಕಂಥ ಒಂದು ಶಕ್ತಿಯನ್ನು ನನಗಿದು ಸಹಾಯ ಮಾಡುತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ. ನಾಲ್ಕನೇದು ಬಹಳ ಮುಖ್ಯವಾದೇನಪ್ಪ ಅಂದರೆ, ಛಂದಸ್ಸಿನ ಲಯಗತಿಯಿಂದಾಗಿ ಸಂತೋಷವನ್ನು, ವಿಸ್ಮಯದ ಅನುಭವವನ್ನು ನಾವು ಪಡೆಯುತ್ತೇವೆ. ಒಂದು ಕಾವ್ಯವನ್ನು ನಾವು ಓದ್ತಾ ಹೋದಾಗ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಛಂದಸ್ಸಿನ ಲಯಗಾರಿಕೆ ಜೊತೆಗೆ ನನಗೆ ಏನು ಕೊಡುತ್ತೆ ಅಂತಂದರೆ ಒಂದು ಸಂತೋಷವನ್ನು ಕೊಡ್ತಾ ಇದೆ ಪದ್ಯ, ಒಂದು ಆನಂದವನ್ನು ಕೊಡ್ತಾ ಇದೆ. ಅಷ್ಟೇ ಅದರ ಜೊತೆಗೆ ನನಗೇನು ಕೊಡ್ತಾ ಇದೆ ಅಂತಂದರೆ ಅದು ಒಂದು ನನಗೆ ಬದುಕಿನ ಒಂದು ಮಾರ್ಗವನ್ನು ಹೇಳ್ಕೊಡ್ತಾ ಇದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಬದುಕನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಭಯ ಪಡೋದು ಏನಿದೆ ಅದರಲ್ಲಿ, ಎಷ್ಟು ಧೈರ್ಯವನ್ನು ಕೊಡ್ತಾರೆ. ಸಾಹಿತ್ಯ ಬದುಕಿನ ಪ್ರತಿಬಿಂಬ ಅಂತ ಹೇಳೋದು. ಸಾಹಿತ್ಯ ಕೃತಿಯನ್ನು ನಾವು ಕರತಲಂಕವಾಗಿ ಅಧ್ಯಯನ ಮಾಡಿಕೊಂಡ್ರೆ ಬದುಕನ್ನು ಅರ್ಥ ಮಾಡಿಕೊಂಡ ಹಾಗೆ, ಅಥವಾ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಹಾಗೆ ಇಲ್ಲಿ ಅನುಭವ ಮುಖ್ಯವಾದದ್ದು. ಇನ್ನೊಂದು, ಛಂದಸ್ಸಿನಲ್ಲಿ ಒಂದು ಬಿಗಿ ಇರುತ್ತೆ, ಗದ್ಯ ಕಟ್ಟದಂಗಲ್ಲ. ಪದ್ಯ ಬಹಳ ಒಂದು ಒಂದು ಮೂರೇ ಅಕ್ಷರದಲ್ಲಿ ಒಂದು ಪದ್ಯ, ಒಂದು ಪದ ಕಟ್ಬೋದು ಆಯಿತಾ. ನಾನು ಬಡವಿ, ಆತ ಬಡವ, ಒಳವೇ ನನ್ನ ಬದುಕು. ಇಷ್ಟೇ ಸರಳ ಪದ್ಯ. ನೀನು ತುಂಬ ಕಷ್ಟಪಡಬೇಕಾದ್ದೇನು ಇಲ್ಲ ಇಲ್ಲಿ. ನಾನು 3 ಮಾತ್ರೆ, ಬಡವಿ 3 ಮಾತ್ರೆ. ನಾನು ಬಡವಿ, ಆತ ಬಡವ. ನಮಗೆ ಆಸ್ತಿ ಯಾವುದು? ಒಳವೇ ಆಸ್ತಿ. ಆ ರೀತಿ ಬದುಕೋದು ಕಷ್ಟ ಅಲ್ಲ. ಬೇಂದ್ರೆ ಆ ರೀತಿ ಬದುಕಿದಂಥವ್ರು. ಆದರೆ ನಿಜವಾದಂಥ ಸುಖ ಇರೋದು ಅಲ್ಲೇ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಛಂದಸ್ಸಿನಲ್ಲಿ ಬಿಗುಪು ಇದೆ. ಒಂದು ಚಿಕ್ಕ ಪದಗಳಲ್ಲೇ ಅರ್ಥವನ್ನು ಬಿಂಬಿಸ್ತಾನೆ, ಅದರಲ್ಲಿ ಒಂದು ಅಡಕಗೊಳಿಸ್ತಾನೆ, ಚಿಕ್ಕದ್ರಲ್ಲೇ ಒಂದು ಅರ್ಥವನ್ನು ತುಂಬ್ತಾ ಹೋಗ್ತಾನೆ. ಗುಣಗಳಿಂದಾಗಿ ಶೈಲಿಯಲ್ಲಿ ಒಂದು ಬಿಕ್ಕಟ್ಟಿದೆ, ಪದಗಳಲ್ಲಿ ಮತ್ತು ಅಭಿವ್ಯಕ್ತಿಯಲ್ಲಿ ಒಂದು ಆಯ್ಕೆ ಮತ್ತು ಅಚ್ಚುಕಟ್ಟುತನ ಬರುತ್ತೆ. ಒಂದು ಪದ್ಯದ ಸ್ಟ್ರಕ್ಚರ್ ಇರುತ್ತೆ. ಪದ್ಯ 3 ಸಾಲಿನ ಪದ್ಯ, 4 ಸಾಲಿನ ಪದ್ಯ ಇರುತ್ತೆ ನಮ್ಮಲ್ಲಿ. ಆನಂತರದಲ್ಲಿ ವಚನ ಸಾಹಿತ್ಯವನ್ನು, ವಚನಗಳನ್ನೇ ಸಾವಿರಾರು ವಚನಗಳನ್ನು ಪದ್ಯದಲ್ಲಿ ಇಟ್ಕೊಂಡು ಯಾರು ಕೇಳಿದಾಗಲೂ ಕೂಡ ಪುಂಖಾನುಪುಂಖವಾಗಿ ಒದರ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಛಂದಸ್ಸೇ ಕಾರಣ. ಪದ್ಯ ನನಗೆ ನೆನಪಲ್ಲಿ ಉಳಿಬೇಕು ಅಂತಂದರೆ ಅದಕ್ಕೆ ಛಂದಸ್ಸೇ ಕಾರಣ. ಆದ್ದರಿಂದ ಇಲ್ಲಿ ನೋಡಿಲಿ, ಸ್ಮರಣೆ ಸುಲಭವಾದ ಮಾರ್ಗ. ಸ್ಮರಣೆಗೆ ನನಗೆ ನೆನಪು ಮಾಡ್ಕೊಳ್ಳೋಕ್ಕೆ ಬಹಳ ಸುಲಭವಾದ ಮಾರ್ಗ. ನಾನು ಬಡವಿ, ಆತ ಬಡವ, ಒಳವೇ ನನ್ನ ಬದುಕು. ನೋಡಿ, ನನ್ನ ನೆನಪಲ್ಲಿ ಉಳಿತದ್ದು ಬಹಳ ಸರಳವಾದ ಮಾತ್ರ ಇರುತ್ತೆ. ಹಾಗೆಯೇ ಮತ್ತು ಈ ಮೂಲಕ ಶ್ರೇಷ್ಠ ಕಾವ್ಯ ಭಾಗಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ನನಗೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ನೋಡ್ಬೋದು. ಆನಂತರದಲ್ಲಿ ಕೊನೆಯಲ್ಲಿ ನಾವು ನೋಡಬೇಕಾದೇನಪ್ಪ ಅಂತಂದರೆ, ಒಂದು ಪದ್ಯ ನೆನಪಿನಲ್ಲಿ ನಿಮಗೆ ಒಂದು ಉದಾಹರಣೆಗೆ ನಾನು ಕೆಲವು ಹೇಳ್ಬಿಡ್ತೀನಿ. ಕವಿಯ ಭಾವನೆಗಳನ್ನು ನಾವು ಇಷ್ಟು ಪ್ರಯೋಜನಕ್ಕೆ ನೋಡ್ಕೊಂಡ್ಬಂದಿದ್ದೀವಿ. ಭಾವನೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಓದುಗನಿಗೆ ತಲುಪಿಸಬೇಕಾದರೆ ಛಂದಸ್ಸಿನ ಬಹಳ ಮುಖ್ಯವಾದಂಥ ಅಗತ್ಯ ಇದೆ ಅಂತ ನಮ್ಗೆ ಗೊತ್ತಾಯಿತು ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿದ್ರಲ್ಲಿ. ಅದು ಭಾವನೆಗಳನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಅಳವಡಿಸಿರುತ್ತದೆ. ಭಾವನೆಗಳನ್ನು ಒಂದು ನಿರ್ದಿಷ್ಟವಾದಂಥ ಚೌಕಟ್ಟಿನಲ್ಲಿ ಅದು ಹೇಳುತ್ತೆ. ಉದಾಹರಣೆಗೆ, ರನ್ನನ ಗದಾಯುದ್ಧದ ಒಂದು ಪದ್ಯವನ್ನು ಸುಮ್ಮನೆ ಹಾಗೆ ನಿಮ್ಮ ಕುತೂಹಲಕ್ಕೆ ನೋಡಬಹುದು. ರನ್ನನ ಗದಾಯುದ್ಧದ ಪದ್ಯ ನೋಡಿ. ಜಲದೊಳ್ ಮೀನಿರ್ಪವೋಳ್ ನೀಂ ಕೊಳದೊಳೆ ಮುಳುಗಿರ್ದೆಯ ಕಟ ಕೋಡ ಸೇಡಿಂಗೊಳಗಾದೆ ನಿನ್ನ ದುರ್ಯೋಧನವೆಸರ್ಗಿದು ಲಜ್ಜಾಕರಂ ತೋರಿದೆ ನಿನ್ನಳವಂ ಛೀ ಸತ್ತರೇಂ ಪುಟ್ಟರೇ ಪೊರಮಡು ನೀ ಕೈದುಗೊಳ್ ಕೌರವೇಂದ್ರ ಚಲವಜ್ರಂ ಬಂದೆನೀಗಳ್ ಕುರುಕುಳಮಥನೋದ್ಭೀಕರಂ ಭೀಮಸೇನಂ. ಇದು ವೃತ್ತದಲ್ಲಿ
ಕವಿ ಭಾವನೆಗಳನ್ನು ಕಟ್ಕೊಡುವಂಥದ್ದು. ಹೀಗೆ ಪದ್ಯವನ್ನು ಹೀಗೆ ಕಟ್ಕೊಡುವಾಗ ಇದರ ಒಳಗಡೆ ಒಂದು ಬಹಳ ಮುಖ್ಯವಾದಂಥ ಅರ್ಥ ಇದೆ ನೋಡಿ. ಅಲ್ಲಿ ಜಲದೊಳ್ ಮೀನಿರ್ಪೋವೋಳ್ ನೀನು ಕೊಳದೊಳಗೆ ಮುಳುಗಿರ್ದೆಯ ಕಟ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಜಲದಲ್ಲಿ ಮೀನು ಬದುಕಬೇಕಾದ್ದು ಇರಬೇಕಾದ್ದು, ನೀನು ಹೋಗಿ ಹೇಳ್ತಾನೆ ದುರ್ಯೋಧನ ಹೇಳ್ತಾನೆ, ನೀನು ಹೋಗಿ ನೀರಲ್ಲಿ ಇದೆಯಲ್ಲ ಮರೆಯ, ಏನು ಇದೊಂದು ನಾಚಿಕೆ ಕೆಡಲ್ವ ಬದುಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ ಅಲ್ವಾ. ಇದನ್ನು ಗದ್ಯದಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ನೋಡಿ, ಇಲ್ಲಿ ಇದು ಸರೋವರದಲ್ಲಿ ಅಡಗಿ ಕುಳಿತಿರುವಂತಹ ದುರ್ಯೋಧನನ್ನು ಭೀಮಸೇನ ಮೂದಲಿಸುವಂತಹ ಮಾತಿದು. ಏನು, ನೀರಿನಲ್ಲಿ ಮೀನಿನ ಹಾಗೆ ಮುಳುಗಿರುವ ದುರ್ಯೋಧನನೇ, ನೀರಿನಲ್ಲಿ ಮೀನಿನ ಹಾಗೆ ಮುಳುಗಿರುವ ದುರ್ಯೋಧನನೇ ಏನು ಹೇಳ್ತಾನೆ, ನಿನ್ನ ಹೆಸರಿಗೆ ಇದು ನಾಚಿಕೆಗೇಡು. ದುರ್ಯೋಧನ ಅಂತಂದರೆ ಧೀರ ವೀರ ಆಗಿರ್ತಕ್ಕಂಥ ದುರ್ಯೋಧನನು ಈಗ ಐಶಂಪಾಯನ ಸರೋವರದ ಒಳಗಡೆ ಹೋಗಿ ಅಡಗಿ ಕುಳಿತುಕೊಂಡಿದ್ದಾನೆ ಅಂತಂದರೆ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಇದು ಭೀಮ ಹೆಂಗೆ ಮುದ್ರಿಸ್ತಾನೆ ನೋಡು. ನೀನು ಇಂತಹ ವೀರನಾದಂಥವನು, ಇಂತಹ ಧೀರನಾಗಿದ್ದಂಥವನು, ನೀನು ಹೀಗೆ ಹೋಗಿ ಏನು ಸರೋವರದ ಒಳಗಡೆ ಕೂತಿದೆಯಲ್ಲ ಮರೆಯ, ಮೀನು ಹೋಗಿ ಸರೋವರದಲ್ಲಿ ಇರಬೇಕಾದದ್ದು ನೀನಿದೆಯಲ್ಲ ಮರೆಯ, ಇದು ನಾಚಿಕೆಗೇಡು ನೀ ಹೆಸರಿಗೆ ಅಂತ ಹಿಂಗೆ ಮಾತಾಡ್ತಾನೆ. ಮತ್ತೆ ಹೇಳ್ತಾನೆ, ಈ ಮೂಲಕ ನಿನ್ನ ಸಾಮರ್ಥ್ಯವನ್ನು ತೋರಿಸಿದೆ, ನೀನು ಎಂತಹ ವೀರ ಅಂತಕ್ಕಂಥದ್ದು ಇದು ಗೊತ್ತಾಗ್ಬಿಟ್ಟಿದೆ ಇದು ಅಂತ ಹೇಳ್ತಾನೆ. ತೋರಿದೆ. ಸತ್ತವರು ಹುಟ್ಟುವುದಿಲ್ಲವೇ, ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ, ಮತ್ತೆ ಹುಟ್ಟುವುದಿಲ್ಲವೇ, ಕೊಳದಿಂದ ಹೊರಗೆ ಬಾ. ಇದು ಗದ್ಯ. ಗದ್ಯಕ್ಕೂ ಪದ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಲ್ವಾ. ಪದ್ಯ ನಮಗೆ ಏನು ಕೊಡುತ್ತೆ ಅಂತಂದರೆ ಬಹಳ ಮುಖ್ಯವಾಗಿ ಏನು ಮಾಡ್ತಾನೆ ಅಂತಂದರೆ ನೋಡಿ, ಛೀ ಸತ್ತರೆ ಪುಟ್ಟರೆ ಪೊರಮಡು ಬಾ ಹೊರಗಡೆ ಅಂತ ಹೇಳ್ತಾನೆ. ಬಾ ಹೊರಗಡೆ ಅಂತ ಹೇಳೋದಕ್ಕೂ ಪೊರಮಡು ಅನ್ನೋದಕ್ಕೂ ಅರ್ಥ ಬಹಳ ಮುಖ್ಯ ವ್ಯತ್ಯಾಸ ಇದೆ. ಪೊರಮಡು ನೀ ಕೈದುಗೊಳ್ ತಗೋ ಖಡ್ಗ ಅಂತ ಹೇಳ್ತಾನೆ. ಕೌರವೇಂದ್ರ ಅಂತ ಹೇಳ್ತಾನೆ. ದುರ್ಯೋಧನನ ಕೇಳ್ತಾನೆ, ಕೌರವೇಂದ್ರ ತಗೋ ಅಂತ ಅದನ್ನು. ಹೀಗೆ ಅಂದರೆ ಕಾವ್ಯ ಭಾಗದಲ್ಲಿ ಪದ್ಯವನ್ನು ಕಟ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ನಾವು ಭಾವಿಸ್ತೀವಿ. ಹಾಗೆಯೇ ಸಾಮಾನ್ಯವಾಗಿ ಪದ್ಯ ಚೌಕಟ್ಟು ಹೇಗಿದೆ ಅಂತಂದರೆ ಗದ್ಯದ ಚೌಕಟ್ಟಿಗಿಂತ ಸಂಕ್ಷಿಪ್ತವಾಗಿದೆ, ತುಂಬ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು. ಆಮೇಲೆ ಭಾವ ಮಾತ್ರ ಸಾಂದ್ರವಾಗಿ ತುಂಬಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಒಂದು ಪದ್ಯ ನೋಡಿ, ಇಲ್ಲಿ ಸ್ಫೂರ್ತಿಯ ಕರು ಬಾಯಿಕ್ಕಲು ಇದು ಕವಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು. ಸ್ಫೂರ್ತಿ ಬೇಕು, ಯಾವುದನ್ನು ನೋಡಿದಾಗ ಅದಕ್ಕೆ ಸ್ಫೂರ್ತಿಗೊಳ್ಬೇಕು. ಸ್ಫೂರ್ತಿಯ ಕರು ಬಾಯಿಕ್ಕಲು ಪ್ರತಿಭೆಯ ಕೆಚ್ಚಲಿಗೆ, ಪ್ರತಿಭೆಯ ಕೆಚ್ಚಲಿಗೆ ಬಾಯಿಕ್ಕಿದಾಗ ಶಬ್ದಾರ್ಥದ ಹಾಳು ಇಳಿಯುವುದು ಕವಿ ಪಾತ್ರೆಯ ಒಳಗೆ. ಆದ್ದರಿಂದ ನಮಗೆ ಇದನ್ನು ಗದ್ಯದಲ್ಲಿ ನಾವು ನೋಡಿದ್ರೆ ಏನು ಮಾಡ್ತೀವಿ ಅಂತಂದರೆ, ಪ್ರತಿಭೆ ಎಂಬ ಕೆಚ್ಚಲಿಗೆ ಸ್ಫೂರ್ತಿ ಎಂಬ ಕರು ಬಾಯನ್ನು ಇಟ್ಟಾಗ ಕವಿ ಪಾತ್ರೆಯಲ್ಲಿ ಶಬ್ದಾರ್ಥದ ಅಮೃತ ತುಂಬುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಪದ್ಯ ಹಾಗೂ ಗದ್ಯ ರೂಪವನ್ನು ಹೋಲಿಸಿ ನೋಡಿದರೆ ಪದ್ಯಕ್ಕೆ ಆಕರ್ಷಕವಾದಂತಹ ಪದ ಸಂಯೋಜನೆ ಇರತಕ್ಕಂತಹ ಹಾಗೂ ಸೊಗಸು ಇರತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣುವುದಕ್ಕೆ ಸಾಧ್ಯ ಆಗತ್ತೆ. ಕೊನೆಯ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಸಾಮಾನ್ಯವಾಗಿ ಇಲ್ಲಿ ಮೂಲತಃ ಛಂದಸ್ಸು ಮಾನವನ ಕಲಾತ್ಮಕ ಸಹಜ ಸೃಷ್ಟಿ. ಅದು ಒಂದು ಕವಿತೆ, ಅದು ಸಹಜವಾಗಿ ಹುಟ್ಟಬೇಕು. ತ್ರಾಸಪಟ್ಟು ಪ್ರಾಸ ತರಬಾರ್ದು. ನಾವು ಹೇಗೋ ಪ್ರಾಸ ತರಬೇಕು ಅಂದ್ಬಿಟ್ಟು ನಾವು ಕಷ್ಟಪಟ್ಟು ಆದಿಪ್ರಾಸ ಅಂತ್ಯಪ್ರಾಸ ತರಬಾರ್ದು. ಅದು ಸಹಜವಾಗಿ ನೀರು ಹರಿಯುವಾಗ ಅದು ಹರಿಬೇಕು. ಭಾವನೆಗಳು ಹಾಗೆ ಬರಬೇಕು, ಪದಗಳು ಹಾಗೆ. ಕಾವ್ಯ ನಮಗೆ ಬಹಳ ಇಂಪಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅದಕ್ಕೆ ತಿನುಕಾಡಿ ಕಷ್ಟಪಟ್ಟು ಅದನ್ನು ಪದ್ಯ ಕಟ್ಟೋದಲ್ಲ. ಯಾವುದನ್ನಾದರೂ ಒಂದು ಭಾವನೆಗಳನ್ನು ಯೋಚನೆ ಮಾಡಿಕೊಂಡಾಗ ಅದನ್ನು ಕವಿ ಏನು ಮಾಡ್ತಾನಂತಂದರೆ ಅದನ್ನು ನೇರವಾಗಿ ಅದನ್ನು ಸಹಜವಾಗಿ ತನ್ನ ಪದ್ಯದ ಒಳಗೆ ತರ್ತಾನೆ, ಭಾವನೆಗಳನ್ನು ತನ್ನ ಪದ್ಯದ ಒಳಗಡೆ ತರ್ತಾನೆ. ಅದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಒಂದು. ಆಮೇಲೆ ಅಕ್ಷರ ಮಾತ್ರೆ ಅಂಶಗಳ ಪರಿಗಣನೆಯಿಂದಾಗಿ ನೀರಸ ಶಾಸ್ತ್ರ ಅಂತ ಇದನ್ನು ಕರಿತೀವಿ ನಾವು. ಅಯ್ಯೋ ಇದು ಛಂದಸ್ಸು ಬಹಳ ಕ್ಲಿಷ್ಟ, ಇದು ಕಷ್ಟದ ಪತ್ರಿಕೆ ಇದು ಅಂತಕ್ಕಂಥದ್ದು ನಿಮಗಿರಬಾರ್ದು. ಇಲ್ಲ, ಅದು ಇದು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಛಂದಸ್ಸು ಕಾವ್ಯದ ಸಹಜ ಸುಂದರ ಸ್ವರಾಂದೋಲನ. ಅದು ಸಹಜವಾದ ಸುಂದರವಾದಂತಹ ಸ್ವರಾಂದೋಲನ, ಅದು ಸುಂದರವಾದ್ದು. ಅದು ಪದ್ಯದ ಪ್ರಾಣ.
ಎಂಬುದಾಗಿ ವಿ.ಕೃ. ಗೋಕಾಕ್ ರವರು ಹೇಳ್ತಾರೆ. ಪದ್ಯಕ್ಕೆ ಛಂದಸ್ಸು ಪ್ರಾಣ ಇದ್ದ ಹಾಗೆ, ಉಸಿರಿದ್ದ ಹಾಗೆ ಅಂತ ಅವ್ರ ಮಾತು. ಹಾಗೆ ಇದು ನಿಜವಾಗಿಯೂ ಸತ್ಯತ್ತಾ ಸತ್ಯ. ಅಂತೆಯೇ ಹರಿಹರ ಕವಿ ಹೇಳ್ತಾನೆ ನೋಡಿ, ಕುಕವಿಗಳ ಕಾವ್ಯಕ್ಕೂ ಸುಕವಿಗಳ ಕಾವ್ಯಕ್ಕೂ ಇರುವ ಮುಖ್ಯ ಅಂತರವೆಂದರೆ ಛಂದಸ್ಸು. ಒಳ್ಳೆಯ ಕವಿಗೂ ಕೆಟ್ಟ ಕವಿಗೂ ಇರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಛಂದಸ್ಸನ್ನು ತಿಳ್ಕೊಂಡಿರ್ತಕ್ಕಂಥವನು ಒಳ್ಳೆಯ ಕವಿ ಆಗ್ತಾನೆ, ಛಂದಸ್ಸು ಗೊತ್ತಿರ್ತಕ್ಕಂಥವನು ಕೆಟ್ಟ ಕವಿ ಆಗ್ತಾನೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಛಂದಸ್ಸು ವ್ಯಾಕರಣ, ಅಲಂಕಾರ ಮೊದಲಾದ ಎಲ್ಲ ಭಾಷೆಗಳಿಗೂ ಅತ್ಯಗತ್ಯವಾಗಿ ಇರಬೇಕಾದಂಥದ್ದು. ಒಟ್ಟಾರೆಯಾಗಿ ಭಾವ ಕಾವ್ಯದ ಆತ್ಮವಾದರೆ, ಭಾವ ಒಂದು ಪದ್ಯಕ್ಕೆ ಆತ್ಮ ಇದ್ದ ಹಾಗೆ ಆತ್ಮವಾದರೆ, ಛಂದಸ್ಸು ಕಾವ್ಯದ ಶರೀರ, ಛಂದಸ್ಸು ಅದರ ಕಾವ್ಯದ ಒಂದು ಒಡಲಿದ್ದ ಹಾಗೆ, ಶರೀರ ಇದ್ದ ಹಾಗೆ. ಇದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾದ್ದು. ಆದ್ದರಿಂದಲೇ ಪ್ರೀತಿಯ ನನ್ನ ಎಲ್ಲ ಆತ್ಮೀಯ ಕಲಿಕಾರ್ಥಿಗಳೇ, ಈ ಘಟಕ ಇದೆಯಲ್ಲ, ಈ 33ನೆಯ ಛಂದಸ್ಸಿನ 33ನೆಯ ಘಟಕ, ಈ ಘಟಕ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ತುಂಬ ಮುಖ್ಯವಾದಂಥದ್ದು. ಇಲ್ಲಿ ನೇರವಾಗಿ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು. ಛಂದಸ್ಸು ಎಂದರೆ ಏನು? ಪ್ರಶ್ನೆ ಒಂದು ಮಾದರಿನೂ ನಿಮ್ಗೆ ಹಾಕ್ಕೊಂಡಿದ್ದೀನಿ. ಅದರ ಉಗಮ ಹೇಗಾಯಿತು, ನಿಷ್ಪತ್ತಿ ಎಲ್ಲಿಂದ ಹುಟ್ಟಿತು, ಅದರ ಸಾಮಾನ್ಯ ಸ್ವರೂಪ ಏನು ಮತ್ತು ಪ್ರಯೋಜನಗಳನ್ನು ಕುರಿತು ವಿವೇಚಿಸಿ. ಈ ರೀತಿಯಲ್ಲಿ ನೇರವಾದಂಥ ಸಾಮಾನ್ಯವಾದಂಥ ಪ್ರಶ್ನೆಗಳು ನಿಮಗೆ ಬರುತ್ತೆ. ಈ ರೀತಿಯಲ್ಲಿ ನೀವು ಸಿದ್ಧತೆಯನ್ನು ನಡೆಸ್ಕೊಂಡ್ರೆ ಹೆಚ್ಚಿನ ಅಂಕಗಳನ್ನು ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಪರೀಕ್ಷೆಯನ್ನು ಬರೆದು ಉತ್ತಮವಾದಂತಹ ಅಂಕಗಳನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ ನನ್ನ ಈ ತರಗತಿಗಳನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.